ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ನಿಮ್ಮ ಎಫರ್ಟ್ಸ್ ಹಾಕ್ಕೊಂಡು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿದ್ದೀನಿ ದ ಲಾಸ್ಟ್ ಚಾಪ್ಟರ್ ಆಫ್ ಫಸ್ಟ್ ಪಿ ಯು, ಅದೇ ಸೊಸೈಟಲ್ ಇಂಪ್ಯಾಕ್ಟ್ ಅನ್ನೋ ಚಾಪ್ಟರ್ನ ತೊಗೊಂಡು ಬಂದಿದ್ದೀನಿ. ಓಕೆ, ಸೊ ಸ್ಟೂಡೆಂಟ್ಸ್, ಈ ಒಂದು ಚಾಪ್ಟರ್ ಏನಿದೆ ಇದು ಪ್ಯೂರ್ ಥಿಯರಿ ಬೇಸ್ಡ್ ಚಾಪ್ಟರ್. ಆದರೂ ಸಹ ಇದರಲ್ಲಿ ನಮಗೆ ಮಾರ್ಕ್ಸ್ ಜೊತೆಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ದಿನ ಹೇಗೆ ನಾವು ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತೀವಿ, ಕಂಪ್ಯೂಟರ್ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಆ ಒಂದು ಕಂಪ್ಯೂಟರ್ ಅಥವಾ ಇಂಟರ್ನೆಟ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಒಂದು ಅವೇರ್ನೆಸ್ ಅನ್ನೋದು ತುಂಬಾನೇ ಮುಖ್ಯ, ಎಸ್ಪೆಷಲಿ ಫಾರ್ ದ ಚಿಲ್ಡ್ರನ್ಸ್. ಸೊ ಮಕ್ಕಳಿಗೆ ಹೆಲ್ಪ್ ಆಗೋ ಹಾಗೆ ಈ ಚಾಪ್ಟರ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಮಕ್ಕಳ. ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಎಕ್ಸಾಮ್ಗೂ ಇದನ್ನು ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ಅವೇರ್ನೆಸ್ ಸಹ ಈ ಚಾಪ್ಟರ್ನ ಬಿಲ್ಡ್ ಮಾಡುತ್ತೆ. ಓಕೆ, ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಈ ಚಾಪ್ಟರ್ ತುಂಬಾನೇ ಇಂಪಾರ್ಟೆಂಟು. ಸೊ ಈ ಯಾವುದೇ ಕಾರಣಕ್ಕೂ ಈ ಒಂದು ಚಾಪ್ಟರ್ನ ಇಗ್ನೋರ್ ಮಾಡಬೇಡಿ. ಓಕೆ, ಸೊ ಅದ್ರ ಜೊತೆಗೆ ಬ್ಯಾಚಸ್ ಬಗ್ಗೆ ಹೇಳೋದಾದ್ರೆ, ಸೊ PW ಕನ್ನಡ ಬ್ಯಾಚಲ್ಲಿ ನಿಮಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಸಬ್ಜೆಕ್ಟ್ಸು ಸಹ ಸಿಗುತ್ತೆ. ಅದಲ್ಲದೆ ನಿಮ್ಮ ಒಂದು ಬ್ಯಾಚ್ ಲರ್ನಿಂಗ್ ಪ್ರೋಗ್ರೆಸ್ ಏನಿದೆ ಅದು ಈಸಿಯಾಗಿ ಈ ಒಂದು ಆ್ಯಪಲ್ಲಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅದಲ್ಲದೆ ವಾಟ್ಸಪ್ ಚಾನಲ್ ಸಹ ಇದೆ. ಯಾವುದೇ ಥರ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಲೇಟೆಸ್ಟ್ ಕಂಟೆಂಟ್ಸ್ ಆಗಿರ್ಬೋದು, ನೋಟಿಫಿಕೇಶನ್ಸ್ ಆಗಿರ್ಬೋದು, ಅದೆಲ್ಲವೂ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ ಹೇಳೋ ಹಾಗೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಈ ಒಂದು ಟಾಪಿಕ್ಕಿಂದ ಅಂತ ನೋಡೋದಾದರೆ ಟೋಟಲ್ ನಮಗೆ 8 ಮಾರ್ಕ್ಸ್ ಬರುತ್ತೆ ಮಕ್ಕಳ. ಸೊ ಈ 8 ಮಾರ್ಕ್ಸ್ ಯಾವ್ಯಾವ ಸೆಕ್ಷನಿಂದ ಬರುತ್ತೆ ಅಂತ ನೋಡೋದಾದರೆ, ಒಂದು MCQ ಬರುತ್ತೆ, 2 ಮಾರ್ಕ್ಸ್ದು ಒಂದು ಕ್ವೆಶನ್ ಬರುತ್ತೆ, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ವಾ? ಸೊ 5 ಮಾರ್ಕ್ಸಿಂದ ಒಂದು ಬಂದೇ ಬರುತ್ತೆ. ಟೋಟಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ? 8 ಮಾರ್ಕ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಯಾವುದೇ ಒಂದು ಕಾರಣಕ್ಕೆ ಈ ಒಂದು ಚಾಪ್ಟರ್ನ ಇಗ್ನೋರ್ ಮಾಡಬಾರ್ದು. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಮೇನ್ ಟಾಪಿಕ್, ದಟ್ ಇಸ್ ಅಂಡರ್ ಸೊಸೈಟಲ್ ಇಂಪ್ಯಾಕ್ಟ್. ಏನಿದೆ ಅಂತ ನೋಡೋದಾದ್ರೆ ಇಂಟ್ರಡಕ್ಷನ್ ಟು ಸೊಸೈಟಲ್ ಇಂಪ್ಯಾಕ್ಟ್, ಮತ್ತೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ ಏನು, ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್, ಡೇಟಾ ಪ್ರೊಟೆಕ್ಷನ್, ಸೈಬರ್ ಕ್ರೈಮ್, ಇಂಡಿಯನ್ IT ಆ್ಯಕ್ಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಹೆಲ್ತ್. ಸೊ ಈ ಒಂದು ಚಾಪ್ಟ್ರಲ್ಲಿ ಹೊಸ ಹೊಸ ಟರ್ಮ್ಸ್ನ ನಾವು ತುಂಬಾನೇ ಕಲಿತೀವಿ ಮಕ್ಕಳ. ಸೊ ಇದು ಕಲಿಯೋದ್ರಿಂದ ನಮ್ಗೆ ಏನು ಉಪಯೋಗ ಅಂದರೆ, ಹೊಸ ವಿಷಯ ತಿಳ್ಕೊತೀವಿ ಒಂದು, ಆ್ಯಂಡ್ ಎರಡನೇದು ನನ್ನ ಡೇಟಾ ಪ್ರೈವಸಿ, ಡೇಟಾ ಪ್ರೊಟೆಕ್ಷನ್, ನಾನು ಹೇಗೆ ನನ್ನ ಇಂಟರ್ನೆಟ್ನ ಯೂಸ್ ಮಾಡಬೇಕು, ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಯೂಸ್ ಮಾಡಬೇಕು, ಯಾವ್ದಾದ್ರು ಒಂದು ಕಂಟೆಂಟ್ ಹಾಕ್ಲಿಕ್ಕಿಂತ ಮುಂಚೆ ನಾನು ಯೋಚನೆ ಮಾಡ್ಬಿಟ್ಟು ಹಾಕಬೇಕು, ಯಾವುದೆಲ್ಲ ಕಂಟೆಂಟ್ ತುಂಬಾ ಸೆನ್ಸಿಟಿವ್, ಈ ಎಲ್ಲ ವಿಷಯಗಳು ನಮಗೆ ಈ ಒಂದು ಚಾಪ್ಟ್ರಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಏನಿದು ಮಕ್ಕಳ, ನಾವು ನೋಡಿರ್ಬೋದು ಇವತ್ತಿನ ದಿನ ನಮ್ಮ ಎಲ್ಲರೂ ತುಂಬ ಜನ ಮಾತಾಡ್ತಿರ್ತಾರೆ ಡಿಜಿಟಲ್ ವರ್ಲ್ಡ್, ಡಿಜಿಟಲ್ ಟೆಕ್ನಾಲಜಿ, ಇದೊಂದು ಟೆಕ್ನಾಲಜಿ ಯುಗ, ಈ ಥರದ್ದೆಲ್ಲ ಮಾತಾಡ್ತಿರ್ತಾರೆ ಅಲ್ವಾ? ಸೊ ಏನಿದು ಡಿಜಿಟಲ್ ಟೆಕ್ನಾಲಜಿ ಅಂದರೆ, ಸೊ ಪ್ರತಿದಿನ ನಾವು ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಯೂಸ್ ಮಾಡ್ತಾ ಇರೋ ಡಿವೈಸಸ್ ಆಗಿರ್ಬೋದು, ಸ್ಮಾರ್ಟ್ಫೋನ್ ಆಗಿರ್ಬೋದು, ಟ್ಯಾಬ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇವೆಲ್ಲವೂ ಸಹ ನಾವೇನು ಮಾಡ್ತಾ ಇದ್ದೀವಿ, ಬರೀ ಒಂದು ಪರ್ಪಸ್ಗೆ ಯೂಸ್ ಮಾಡ್ತಿಲ್ಲ, ಎಲ್ಲ ಪರ್ಪಸಸ್ಗೂ ಯೂಸ್ ಮಾಡ್ತಾ ಇದ್ದೀವಿ. ಎಜುಕೇಷನಲ್ಲೂ ಸಹ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ, ಹೆಲ್ತ್ ಕೇರಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ, ಬ್ಯಾಂಕಿಂಗಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಶಾಪಿಂಗ್ ಮಾಲ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿನ. ಅದಲ್ಲದೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲೂ ನಾವು ಮೇಜರ್ ಆಗಿ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಈ ಥರ ನಾವು ಪ್ರತಿದಿನ ಯೂಸ್ ಮಾಡೋದ್ರಿಂದ ಏನು ಆಗ್ತಿದೆ ಅಂದರೆ, ನಮಗೆ ಗೊತ್ತಿಲ್ಲದೆ ನಾವು ಡಿಜಿಟಲ್ ಸಿಸ್ಟಮ್ ಮೇಲೆ ತುಂಬಾನೇ ರಿಲೈ ಆಗ್ತಾ ಇದ್ದೀವಿ, ಅಂದರೆ ಡಿಪೆಂಡೆಂಟ್ ಆಗ್ತಾ ಇದ್ದೀವಿ. ಹೌದೋ ಇಲ್ವೋ? ಸೊ ಇದೆಲ್ಲ ನಾವು ಡಿಪೆಂಡೆನ್ಸಿ ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಿದೆ, ಕೆಲವು ಕನ್ಸರ್ನ್ಸ್ ಅರೈಸ್ ಆಗ್ತಾ ಇದೆ. ಕನ್ಸರ್ನ್ಸ್ ಅಂದ್ರೆ ಏನು? ಅದರಿಂದ ನಮಗೆ ಉಪಯೋಗ ಎಷ್ಟೋ ಅದೇ ಥರ ನಮಗೆ ಹಾನಿ ಅಥವಾ ಎಫೆಕ್ಟು ಜಾಸ್ತಿ ಆಗ್ತಾ ಇದೆ. ಸೊ ಅದೇ ನಮಗೆ ಕನ್ಸರ್ನ್ಸ್. ಯಾವ ಥರದ ಕನ್ಸರ್ನ್ಸ್ ಆಗ್ತಿದೆ? ಪ್ರೈವಸಿ ಕನ್ಸರ್ನ್ಸ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ರಿಲೇಟೆಡ್ ಕನ್ಸರ್ನ್ಸ್ ಆಗಿರ್ಬೋದು, ಎಥಿಕಲ್ ಕನ್ಸರ್ನ್ ಆಗಿರ್ಬೋದು, ಅದ್ರ ಜೊತೆಗೆ ಹೆಲ್ತ್ ಮತ್ತೆ ಲಾ ರಿಲೇಟೆಡ್ ಕನ್ಸರ್ನ್ಸ್ ತುಂಬಾನೇ ಜಾಸ್ತಿ ಆಗ್ತಿದೆ. ಓಕೆ, ಸೊ ಹೇಗೆ ನಮಗೆ ಅಡ್ವಾಂಟೇಜ್ ಆಗ್ತಿದೆಯೋ, ಫಸ್ಟ್ ಪಾರ್ಟಲ್ಲಿ ಏನು ಕಲ್ತ್ವಿ, ಡಿಜಿಟಲ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿರೋದ್ರಿಂದ ನಮಗೆ ಅದ್ರ ಮೇಲೆ ಡಿಪೆಂಡೆನ್ಸಿ ಬರ್ತಿದೆ. ಅದಲ್ಲದೆ ನಾವು ಡಿಜಿಟಲ್ ಟೆಕ್ನಾಲಜಿ ಬರೀ ಒಂದು ಫೀಲ್ಡ್ಗಷ್ಟೇ ಸೀಮಿತವಾಗಿದೆಯಾ? ಇಲ್ಲ, ಬೇರೆ ಬೇರೆ ಫೀಲ್ಡ್ಗಳಿಗೆಲ್ಲ ಸೀಮಿತವಾಗಿದೆ. ಯಾವೆಲ್ಲ ಫೀಲ್ಡ್ಗೆ ಸೀಮಿತವಾಗಿದೆ ಅಂದರೆ, ಎಲ್ಲಿ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ಜಾಸ್ತಿ ನಮ್ಮ ಟೈಮ್ ಸ್ಪೆಂಡ್ ಮಾಡ್ತೀವೋ,
ಯಾವುದು ನಮ್ಮ ಪಾರ್ಟ್ ಆಫ್ ಲೈಫ್ ಆಗಿದೆಯೋ ಅಲ್ಲೆಲ್ಲ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಅದರಿಂದ ಉಪಯೋಗ ಎಷ್ಟೋ ಅಷ್ಟೇ ನಮಗೆ ದುರುಪಯೋಗನೂ ಸಹ ಇದೆ. ಸೊ ಆ ದುರುಪಯೋಗಗಳನ್ನ ಹೇಗೆ ನಾವು ಅಡ್ರೆಸ್ ಮಾಡ್ತೀವಿ, ಹೇಗೆ ನಾವು ಅದಕ್ಕೆ ಒಂದು ಸೊಲ್ಯೂಷನ್ನ ಹುಡ್ಕೊಬೇಕು, ಕೆಲವೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಇರುತ್ತೆ. ಸೊ ನಾವು ಒಂದರಿಂದ ಒಂದು ಅನುಭವ ಪಡ್ಕೊಂಡು ಅದಕ್ಕೆ ಒಂದು ಸೊಲ್ಯೂಷನ್ ಪಡ್ಕೊಳ್ಳೋದು ಬೇರೆ. ಕೆಲವು ಈ ಪ್ರಿವೆಂಟಿವ್ ಮೆಷರ್ಸ್ ಅಂದ್ರೆ ಏನರ್ಥ, ಕೆಲವು ವಿಷಯಗಳನ್ನ ಅಥವಾ ಕೆಲವು ಒಂದು ಆಕ್ಷನ್ಸ್ನ ನಾವು ಪರ್ಫಾರ್ಮೇ ಮಾಡಬಾರ್ದು. ಅವಾಗ ಏನಾಗುತ್ತೆ, ಅದರಿಂದ ಯಾವುದೇ ತರ ಎಫೆಕ್ಟ್ ಆಗಲ್ಲ. ಸೊ ಅರ್ಥ ಆಗ್ತಿದ್ಯಾ? ಇದಾಗಿತ್ತು ಬೇಸಿಕ್ ಇಂಟ್ರಡಕ್ಷನ್ ಆಫ್ ದಿಸ್ ಚಾಪ್ಟರ್. ಸೊ ಮೊದಲನೇ ಟಾಪಿಕ್ ಏನಿದೆ ಇಂಟ್ರಡಕ್ಷನ್ ಆದ್ಮೇಲೆ ಅಂದ್ರೆ ಡಿಜಿಟಲ್ ಫುಟ್ ಪ್ರಿಂಟ್. ಸೊ ಏನ್ ಮಕ್ಕಳ ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ ಕೇಳಿರ್ತೀರಲ್ವಾ, ಹೆಜ್ಜೆ ಗುರುತು, ಹೆಗ್ಗುರುತು. ಇದನ್ನ ನಾವು ಫುಟ್ ಪ್ರಿಂಟ್ ಅಂತ ಕರಿತೀವಿ. ಸೊ ಫುಟ್ ಪ್ರಿಂಟ್ ಅಂದ್ರೆ ಏನರ್ಥ? ಸೊ ನೀವು ನೋಡಿರ್ಬೋದು, ನಾವೆಲ್ಲಾದ್ರೂ ಹೋಗಿ ಬಂದ್ರೆ ನಮ್ಮ ಹೆಗ್ಗುರುತಿರುತ್ತೆ ಅಲ್ವಾ, ನಾರ್ಮಲ್ ಫಿಸಿಕಲ್ ಆಗಿ ನಾನು ಹೇಳ್ತಿರೋದು. ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ ಏನ್ ಅದರ ಅರ್ಥ? ಇಟ್ ಈಸ್ ಅ ಟ್ರಯಲ್ ಆಫ್ ಡೇಟಾ ದಟ್ ಯೂಸರ್ಸ್ ಲೀವ್ ಬಿಹೈಂಡ್ ವೆನ್ ದೇ ಯೂಸ್ ದ ಇಂಟರ್ನೆಟ್ ಥ್ರೂ ಡಿವೈಸಸ್. ಸೊ ನಾವು ಈ ಇಂಟರ್ನೆಟ್ನ ಯೂಸ್ ಮಾಡಿದಾಗ ಬೇರೆ ಬೇರೆ ಡಿವೈಸ್ ಮುಖಾಂತರ ನಮಗೆ ಗೊತ್ತಿಲ್ಲದೆ ಹಾಗೆ ನಮ್ಮ ಡೇಟಾನ ಇಂಟರ್ನೆಟ್ಟಲ್ಲೇ ಬಿಟ್ಬಿಡ್ತೀವಿ. ಅದನ್ನ ನಾವು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಸೊ ಕೆಲವು ಡೇಟಾನ ನಾವು ಇಂಟೆನ್ಷನಲಿ ಬಿಡ್ತೀವಿ, ಬೇಕು ಅಂತಾನೆ ಪರ್ಪಸ್ಫುಲಿ. ಕೆಲವೆಲ್ಲ ಅನ್ಇಂಟೆನ್ಷನಲಿ, ನಮಗೆ ಗೊತ್ತಿಲ್ಲದೆ, ನಮಗೆ ಅರಿವೇ ಇಲ್ಲದೆ ನಾವು ನಮ್ಮ ಡೇಟಾನ, ಅದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆಗಿರ್ಬೋದು, ಇನ್ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅದನ್ನ ನಾವು ಇಂಟರ್ನೆಟ್ಟಲ್ಲಿ ಬಿಟ್ಬಿಟ್ಟು ಬರ್ತೀವಿ. ಇದನ್ನ ನಾವೇನಂತ ಕರಿತೀವಿ? ಡಿಜಿಟಲ್ ಫುಟ್ ಪ್ರಿಂಟ್. ಡೆಫಿನಿಷನ್ ನೋಡೋದಾದ್ರೆ, ಡಿಜಿಟಲ್ ಫುಟ್ ಪ್ರಿಂಟ್ ಇಸ್ ದ ಟ್ರಯಲ್ ಆಫ್ ಡೇಟಾ, ಓಕೆ, that users leave behind when they use the internet through the devices like smartphones, tablets or computers. This data can be created with or without the user's knowledge. So ಈ ಡೆಫಿನಿಷನ್ ನಮಗೆ 2 ಮಾರ್ಕ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಯಾವ್ದೆಲ್ಲ ನಮ್ಮ ಡಿಜಿಟಲ್ ಫುಟ್ ಪ್ರಿಂಟ್ಗೆ ಎಕ್ಸಾಂಪಲ್ಸ್ ಅಂತ ನೋಡೋದಾದ್ರೆ, ವೆಬ್ಸೈಟ್ಸ್ ವಿ ವಿಸಿಟೆಡ್, ಇಲ್ಲೂ ಸಹ ನಮ್ಮ ಒಂದು ಡಿಜಿಟಲ್ ಫುಟ್ ಪ್ರಿಂಟ್ನ ನಾವು ಬಿಟ್ಬಿಟ್ಟು ಬರ್ತೀವಿ. ಇಮೇಲ್ಸ್ ಸೆಂಟ್, ಅಲ್ಲೂ ನಮ್ಮ ಇಮೇಲ್ ಐ ಡಿ ಎಲ್ಲ ರಿಜಿಸ್ಟರ್ ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ ಆನ್ಲೈನ್ ಫಾರ್ಮ್ಸ್ ಫಿಲ್ಡ್. ಸೊ ತುಂಬಾ ಕಡೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ, ಗೂಗಲ್ ಫಾರ್ಮ್ಸ್ ಆಗಿರ್ಬೋದು ಅಥವಾ ಆನ್ಲೈನ್ ಫಾರ್ಮ್ ಕೊಡ್ತಾರೆ, ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಅಂತ. ಅಲ್ಲೂ ಸಹ ನಮ್ಮ ಇನ್ಫಾರ್ಮೇಶನ್ನ ಅಂದ್ರೆ ಅನ್ಕವರ್ ಮಾಡ್ತೀವಿ ಅಥವಾ ಅನ್ಲೀಶ್ ಮಾಡ್ತೀವಿ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್ ಆ್ಯಂಡ್ ಕಮೆಂಟ್ಸ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆಬ್ವಿಯಸ್ಲಿ ನಾವೇನಾದ್ರೂ ಒಂದು ಪೋಸ್ಟ್ ಹಾಕ್ಬೇಕು, ಒಂದು ಕಮೆಂಟ್ ಹಾಕ್ಬೇಕು ಅಂದ್ರೆ ಫಸ್ಟ್ ನಮ್ಮ ಹತ್ರ ಏನಿರಬೇಕು, ಒಂದು ಪ್ರೊಫೈಲ್ ಇರಬೇಕು. ಸೊ ಪ್ರೊಫೈಲ್ ಅಂದ್ರೆ ಏನರ್ಥ, ಅಲ್ಲಿ ನಮ್ದೊಂದು ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಸೊ ಅಲ್ಲೂ ಸಹ ನಮ್ಮ ಡೇಟಾನ ರಿವೀಲ್ ಮಾಡ್ತೀವಿ. ಅದ್ರ ಜೊತೆಗೆ ಐ ಪಿ ಅಡ್ರೆಸಸ್, ಲೊಕೇಶನ್ ಅಂಡ್ ಡಿವೈಸ್ ಡೀಟೇಲ್ಸ್. ಸೊ ತುಂಬಾ ಜನಕ್ಕೆ ಇದ್ರ ಅರಿವು ಇರಲ್ಲ ಅಲ್ಲ. ಸೊ ನಾವೆಲ್ಲಾದ್ರೂ ಹೋಗ್ಬಿಟ್ಟು ಒಂದು ವೈಫೈ ನೆಟ್ವರ್ಕ್ನ ನಾವು ಕನೆಕ್ಟ್ ಮಾಡ್ಕೊಂಡ್ರೆ, ಒಬ್ಬರ ಹತ್ರ ಪಾಸ್ವರ್ಡ್ ಕೇಳ್ಕೊಂಡು, ಅದು ಗೊತ್ತಿಲ್ದಿರಂಗೆ ನಮ್ಮ ಡಿವೈಸ್ ಅಲ್ಲಿರೋ ಕೆಲವು ಡೇಟಾನ ಅದು ರಿಜಿಸ್ಟರ್ ಮಾಡ್ಕೋತಾ ಹೋಗುತ್ತೆ. ಹೌದೋ ಅಲ್ವೋ? ಸೊ ಅದೆಲ್ಲ ನಾನು ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರೆ ಅದ್ರ ಮುಖಾಂತರ ಪೋಸ್ಟು ಪಾಸಿಟಿವ್ ಆಗಿರುತ್ತೋ ನೆಗೆಟಿವ್ ಆಗಿರುತ್ತೋ, ಸೊ ಅದನ್ನ ಟ್ರೇಸ್ ಮಾಡಬೇಕು ಅಂದ್ರೆ ಏನೆಲ್ಲ ಯೂಸ್ ಮಾಡ್ಕೋತಾರೆ? ಐ ಪಿ ಅಡ್ರೆಸ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು ಅಥವಾ ಡಿವೈಸ್ ಡೀಟೇಲ್ಸ್ನ, ಇವೆಲ್ಲವೂ ಸಹ ಅವರು ಟ್ರೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವೆಲ್ಲವೂ ಎಕ್ಸಾಂಪಲ್ಸ್ ಆಫ್ ದ ಡಿಜಿಟಲ್ ಫುಟ್ ಪ್ರಿಂಟ್. ನೆಕ್ಸ್ಟ್ ಏನಿದೆ ಅಂತ ನೋಡೋದಾದ್ರೆ, ಯೂಸಸ್ ಅಂಡ್ ರಿಸ್ಕ್ಸ್. ನೋಡಿ ಮಕ್ಕಳ, ಈ ಡಿಜಿಟಲ್ ಫುಟ್ ಪ್ರಿಂಟ್ ಇಂದ ನಮಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಏನದು ಯೂಸಸ್ ಅಂದ್ರೆ, ಇಟ್ ಇಸ್ ಯೂಸ್ಡ್ ಫಾರ್ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್. ಇದು ಪಾಸಿಟಿವ್. ಅಂದ್ರೆ ಏನರ್ಥ, ಈಗ ಸೇ ಫಾರ್ ಎನ್ ಎಕ್ಸಾಂಪಲ್, ನೀವು ಒಂದು ವಾಚ್ ತಗೋಬೇಕು ಅನ್ಕೊಂಡಿರ್ತೀರಾ. ಓಕೆ, ಸೊ ಯೂಶಲಿ ನಾವು ಏನಂತ ಕ್ವೇರಿ ಹಾಕ್ತೀವಿ ಗೂಗಲ್ ಅಲ್ಲಿ? ಸೊ ವಾಚಸ್ ಫಾರ್ ಬಾಯ್ಸ್ ಅಥವಾ ವಾಚಸ್ ಫಾರ್ ಗರ್ಲ್ಸ್ ಅಂಡರ್ 1000 rupees ಅಥವಾ 2000 to 5000 rupees, ಈ ತರದ್ದೆಲ್ಲ ನಾವು ಸರ್ಚ್ ಮಾಡ್ತೀವಿ. ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್, ಯಾವ್ದಾದ್ರು ಒಂದು ಫೇಮಸ್ ವಾಚ್ ಬ್ರ್ಯಾಂಡ್ ಇಂದ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಈ ತರ ನಾವು ಸರ್ಚ್ ಮಾಡಿದಾಗ ನಾವೇನ್ ಸರ್ಚ್ ಮಾಡಿರ್ತೀವೋ ಅದ್ ಹೇಗ್ ಸರ್ಚ್ ಮಾಡಿರ್ತೀವಿ? ಐದರ್ ನಮ್ ಗೂಗಲ್ ಅಕೌಂಟ್ ಮುಖಾಂತರ ಲಾಗಿನ್ ಆಗಿ ನಾವು ಸರ್ಚ್ ಮಾಡಿರ್ತೀವಿ ಅಲ್ವಾ. ಸೊ ಅವಾಗ ಏನ್ ಮಾಡಿರುತ್ತೆ, ಸೊ ನಾವ್ ಏನ್ ಸರ್ಚ್ ಮಾಡಿರ್ತೀವಿ ಅದು ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಒಂದ್ ದಿನ ಬಿಟ್ಟು ಅಥವಾ 2 hours ಬಿಟ್ಟು ನೀವು ಬೇರೆ ಯಾವ್ದಾದ್ರು ವೆಬ್ಸೈಟ್ ನ ನೋಡ್ಬೇಕಾದ್ರೆ ಈ ಅಡ್ವರ್ಟೈಸಸ್ ಬಂದಿರುತ್ತೆ, ನಮ್ ಮುಂಚೆ ಯಾವ್ದು ಸರ್ಚ್ ಮಾಡಿರ್ತೀವೋ ಅದು. ಸೊ ಇದು ಹೇಗಾಯ್ತು? ಡಿಜಿಟಲ್ ಫುಟ್ ಪ್ರಿಂಟ್ ಇಂದ ತಾನೆ. ಸೊ ನಾನು ಮೊದಲು
ನಾನು ಸರ್ಚ್ ಮಾಡಿದಾಗ ನನ್ನ ಇನ್ಫಾರ್ಮೇಶನ್ನು ಆ ಸೈಟಲ್ಲಿ ರಿಜಿಸ್ಟರ್ ಆಗಿತ್ತು, ಅಂದರೆ ಆ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿತ್ತು. ಅದನ್ನ ಉಪಯೋಗಿಸ್ಕೊಂಡು, ಈ ಡೇಟಾನ ಆ ವೆಬ್ಸೈಟ್ ಉಪಯೋಗಿಸ್ಕೊಂಡು ಏನು ಮಾಡ್ತಿದೆ, ನನಗೆ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ರೆಕಮೆಂಡೇಶನ್ಸ್ನ ಕಳಿಸುತ್ತೆ. ಇದು ಒಂದು ಯೂಸಸ್. ರಿಸ್ಕ್ ಏನು? ದಟ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಫಾರ್ ಸರ್ವೈವಲೆನ್ಸ್, ಪ್ರೊಫೈಲಿಂಗ್ ಆ್ಯಂಡ್ ಸೈಬರ್ ಕ್ರೈಮ್. ಸೊ ಸರ್ವೈವಲೆನ್ಸ್ ಅಂದ್ರೆ ಏನು? ಸ್ಲೋ ಆಗಿ ಅವ್ರು ನಮ್ಮ ಆಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ನಮ್ಮ ಪ್ರೊಫೈಲ್ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊತಾ ಹೋಗ್ಬೋದು. ಆಮೇಲೆ ಸೈಬರ್ ಕ್ರೈಮ್ ಮಾಡೋ ಚಾನ್ಸಸ್ ಇದೆ. ಅಂದರೆ ಯಾವ ಥರ ಸೈಬರ್ ಕ್ರೈಮ್ ಮಾಡ್ಬೋದು? 2 ಥರ ಮಾಡ್ಬೋದು. ಒಂದು, ನಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಮಾನಿಟರಿ ಡೀಟೇಲ್ಸ್ನ ಅವರು ಆಕ್ಸೆಸ್ ಮಾಡಿ ಅಲ್ಲಿರೋ ಮನಿ ಅಥವಾ ಅಲ್ಲಿರೋ ಡೇಟಾನ ಸ್ಟೀಲ್ ಮಾಡ್ಬೋದು, ಕದಿಬೋದು. ಇದು ಒಂಥರ. ಎರಡನೇದು, ನಮ್ಮ ಪ್ರೊಫೈಲ್ನ ಇಟ್ಕೊಂಡು ಬೇರೆ ಯಾರೋ ಥರ್ಡ್ ಪಾರ್ಟಿ ನನ್ನ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಯಾವುದೇ ತರಹದ ಇಲ್ಲೀಗಲ್ ಆಕ್ಟಿವಿಟೀಸ್ ಸಹ ಮಾಡಬಹುದು. ಇದೆಲ್ಲವೂ ಸೈಬರ್ ಕ್ರೈಮ್ ಅಂಡರಲ್ಲಿ ಬರುತ್ತೆ. ಇದು ಒಂದು ಯೂಸ್ ಅಂತ ಹೇಳ್ಬೋದು, ಇದು ರಿಸ್ಕ್ ಅಂತ ಹೇಳ್ಬೋದು. ಡಿಫಿಕಲ್ಟ್ ಟು ಕಂಪ್ಲೀಟ್ಲಿ ಇರೇಸ್ ಒನ್ಸ್ ಕ್ರಿಯೇಟೆಡ್. ಇದು ತುಂಬಾನೇ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಮಕ್ಕಳ. ನಾವು ಅನ್ಕೋತೀವಿ ಎಷ್ಟೋ ಸಲ ಬ್ರೌಸರ್ಸ್ ಹಿಸ್ಟ್ರಿನ ಡಿಲೀಟ್ ಮಾಡಿದ್ರೆ ಅಥವಾ ಕುಕೀಸ್ನ ಡಿಲೀಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಕ್ಲೀನ್ ಅಂತ. ಆದರೆ ಅದು ತುಂಬಾನೇ ತಪ್ಪು. ಒಂದು ಸಲ ನಾವು ಒಂದು ಸೆನ್ಸಿಟಿವ್ ಡೇಟಾನ ಅಥವಾ ನಮ್ಮ ಪ್ರೊಫೈಲ್ ಡೀಟೇಲ್ಸ್ನ ಇಂಟರ್ನೆಟಲ್ಲಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಆಗಿ 100% ಇರೇಸ್ ಮಾಡೋದು ಸಾಧ್ಯ ಇಲ್ಲ. ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಟು ಗೆಟ್ ನೋಟೆಡ್. ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್ಸ್. ಸೊ ಇಲ್ಲಿವರೆಗೂ ನಮಗೆ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದರಿಂದ ಆಗೋ ಉಪಯೋಗಗಳು ಗೊತ್ತಾಯ್ತು, ಅದರಿಂದ ಆಗಂತಹ ದುಷ್ಪರಿಣಾಮಗಳು ಗೊತ್ತಾಯ್ತು, ಅದೇ ರಿಸ್ಕ್. ನೆಕ್ಸ್ಟ್ ಏನು? ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್ ಏನೆಲ್ಲ ಇದೆ? 2 ತರ ಡಿಜಿಟಲ್ ಫುಟ್ ಪ್ರಿಂಟ್ ಇದೆ ಮಕ್ಕಳ. ಒಂದು ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್, ಇನ್ನೊಂದು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಏನಿದು ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ? ಸೊ ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ ಡೇಟಾ ದಟ್ ಇಸ್ ಇಂಟೆನ್ಷನ್ಲಿ ಶೇರ್ಡ್ ಬೈ ದ ಯೂಸರ್ಸ್. ಅಂದ್ರೆ ಯೂಸರ್ ತನ್ನ ಅರಿವಿಗೆ ಬಂದು ಅವನ ನಾಲೆಡ್ಜ್ ಇಂದಾನೆ, ಅವನು ಗೊತ್ತಿರುತ್ತೆ, ಪರ್ಪಸ್ಫುಲಿ ಅವನೇನಾದ್ರೂ ಒಂದು ಡೇಟಾನ ಶೇರ್ ಮಾಡ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ? ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನೇನಿದೆ? ಇಮೇಲ್ ಅನ್ನೋದು ಒಂದು ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್, ಸೋಷಿಯಲ್ ಮೀಡಿಯಾ ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್, ಆನ್ಲೈನ್ ಕಮೆಂಟ್ಸ್ ಮತ್ತೆ ಅಪ್ಲೋಡೆಡ್ ಫೋಟೋಸ್ ಅಂಡ್ ವಿಡಿಯೋಸ್. ಸೊ ಇವೆಲ್ಲವೂ ಏನ್ ಮಾಡ್ತೀವಿ? ನಮ್ಗೆ ಗೊತ್ತಿದ್ದು ನಾವು ಅದನ್ನ ಶೇರ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಸೊ ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಏನ್ ಹೇಳ್ತಾರೆ? ಯಾರು ಯಾವ್ದಾದ್ರು ಒಂದು ಒಪಿನಿಯನ್ನ ಶೇರ್ ಮಾಡಬೇಕು ಅಂದ್ರೆ, ಎಲ್ಲೋ ಒಂದು ಈವೆಂಟ್ನ ಅಟೆಂಡ್ ಮಾಡಿರ್ತಾರೆ ಅನ್ಕೊಳ್ಳಿ, ಆ ಈವೆಂಟ್ ಬಗ್ಗೆ ಅವ್ರು ಏನಾದ್ರು ಅವ್ರ ವಾಲ್ ಅಲ್ಲಿ ಬರ್ಕೊಬೇಕು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಕರಿತೀವಿ. ಆನ್ಲೈನ್ ಕಮೆಂಟ್ಸ್, ಸೊ ಯಾವ್ದಾದ್ರು ಒಂದು ಒಳ್ಳೆ ಕಂಟೆಂಟ್ ನ ನೋಡ್ಬಿಟ್ಟು ಅವರು ಅವರ ಎಕ್ಸ್ಪೀರಿಯನ್ಸ್ ನ ಅಲ್ಲಿ ಶೇರ್ ಮಾಡಬೇಕು ಅಂದ್ರೆ ಅಲ್ಲಿ ನಾವು ಕಮೆಂಟ್ಸ್ ಮುಖಾಂತರ ಶೇರ್ ಮಾಡ್ತೀವಿ ಅಲ್ವಾ? ಅದ್ರ ಜೊತೆಗೆ ಅಪ್ಲೋಡಿಂಗ್ ಆಫ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ನಿಮಗೆ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನೀವು ನಿಮ್ಮ ಕಾಲೇಜಲ್ಲಿ ನಡೆಯೋವಂಥ ಒಂದು ಸ್ಪೆಷಲ್ ಅಕೇಶನ್ಸ್, ಈವೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಪೋಸ್ಟ್ ಮಾಡ್ತೀರಾ. ಅಥವಾ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಏನಾದ್ರು ಒಂದು ಫನ್ ಆಕ್ಟಿವಿಟೀಸ್ ಇದ್ರೆ ಅದನ್ನು ಸಹ ಪೋಸ್ಟ್ ಮಾಡ್ತೀರಾ. ಸೊ ಇದೆಲ್ಲ ಇಂಟೆನ್ಷನಲಿ ನಿಮಗೆ ಗೊತ್ತಿದ್ದು ನಿಮ್ಮ ಪ್ರೊಫೈಲ್ ಮುಖಾಂತರ ಪೋಸ್ಟ್ ಮಾಡ್ತೀರಾ ಅಥವಾ ಈ ಆಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತೀರಾ ಅಲ್ವಾ? ಅದಕ್ಕೆ ಏನಂತ ಕರಿತೀವಿ ನಾವು? ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತ ಕರಿತೀವಿ. ಎರಡನೇದು ಯಾವುದು? ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಏನಿದು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ? ಡೇಟಾ ಕಲೆಕ್ಟೆಡ್ ವಿತೌಟ್ ಡೈರೆಕ್ಟ್ ಯೂಸರ್ ಇನ್ಪುಟ್. ಈ ಡೇಟಾ ಯೂಸರ್ಗೆ ಗೊತ್ತಿಲ್ಲದೆ ಬೇರೆ ಬೇರೆ ಮುಖಾಂತರ ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಲ್ಲ, ಅದನ್ನ ನಾವು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಏನೆಲ್ಲ ಎಕ್ಸಾಂಪಲ್ಸ್ ಇದೆ? ಕುಕೀಸ್, ಬ್ರೌಸಿಂಗ್ ಹಿಸ್ಟ್ರಿ, ಲೊಕೇಶನ್ ಟ್ರ್ಯಾಕಿಂಗ್ ಮತ್ತೆ ಆಪ್ ಯೂಸೇಜ್ ಡೇಟಾ. ಕುಕೀಸ್ ಅಂದ್ರೆ ಏನು? ಕುಕೀಸ್ ಅನ್ನೋದು ಅ ಸ್ಮಾಲ್ ಪೀಸ್ ಆಫ್ ಇನ್ಫಾರ್ಮೇಶನ್ ಮಕ್ಕಳ. ಇಟ್ ಇಸ್ ಸ್ಟೋರ್ಡ್ ಇನ್ ಬ್ರೌಸರ್. ನಾನು ಯಾವುದೇ ಬೇರೆ ಬೇರೆ ತರಹದ ವೆಬ್ಸೈಟ್ನೆಲ್ಲ ನಾನು ಆಕ್ಸೆಸ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಅಲ್ಲಿ ನಾನು ಯಾವ ತರ ವಿಷಯನೆಲ್ಲ ಸರ್ಚ್ ಮಾಡಿದೆ ಅನ್ನೋ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಕುಕೀಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದಲ್ಲದೆ ಬ್ರೌಸರ್ಸ್ ಹಿಸ್ಟ್ರಿ ಅಂದ್ರೆ ಏನು? ನಾನು ಯಾವತ್ತು ಯಾವ ವೆಬ್ಸೈಟ್ ಅಲ್ಲಿ ಎಷ್ಟೊತ್ತು ನಾನು ಬ್ರೌಸ್ ಮಾಡಿದ್ದೆ, ಯಾವೆಲ್ಲ ಇನ್ಫಾರ್ಮೇಶನ್ ಫೆಚ್ ಮಾಡಿದ್ದೆ ಅಥವಾ ಯಾವ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿದೆ, ಈ ಎಲ್ಲ ಡೇಟಾವು ಎಲ್ಲಿರುತ್ತೆ? ಬ್ರೌಸಿಂಗ್ ಹಿಸ್ಟ್ರಿಲಿ ಇರುತ್ತೆ. ಲೊಕೇಶನ್ ಟ್ರ್ಯಾಕಿಂಗ್. ಸೊ ಎಷ್ಟೋ ಸಲ ಏನಾಗ್ಬಿಟ್ಟಿರುತ್ತೆ, ಸ್ಮಾರ್ಟ್ ಫೋನಲ್ಲಿ ನಾವು ಲೊಕೇಶನ್ನ ಎನೇಬಲ್ ಮಾಡಿಬಿಟ್ಟಿರ್ತೀವಿ. ಎನೇಬಲ್ ಮಾಡಿಕೊಂಡು ಬೇರೆ ಬೇರೆ ಆ್ಯಪ್ಸ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಇರೋಂಗೆ
ನಾವು ಆ ಆ್ಯಪ್ಗೆ ಒಂದು ಪರ್ಮಿಷನ್ ಕೊಟ್ಟಿರ್ತೀವಿ. ಏನು ಪರ್ಮಿಷನ್ ಕೊಟ್ಟಿರ್ತೀವಿ? ಅದು ನನ್ನ ಲೊಕೇಶನನ್ನು ಆಕ್ಸೆಸ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ ಕೊಟ್ಟಿರ್ತೀವಿ. ಸೊ ಆಗ ಇಂಡೈರೆಕ್ಟ್ ಆಗಿ ಆ ಆ್ಯಪ್ ಏನು ಮಾಡ್ತಿರುತ್ತೆ, ನಾನು ಎಲ್ಲೆಲ್ಲಿ ಹೋಗ್ತೀನೋ ಆ ಲೊಕೇಶನನ್ನೆಲ್ಲ ಟ್ರೇಸ್ ಮಾಡ್ತಿರುತ್ತೆ. ಇದರೇ ಲೊಕೇಶನ್ ಟ್ರ್ಯಾಕಿಂಗ್. ಮತ್ತೆ ಆ್ಯಪ್ ಯೂಸೇಜ್ ಡೇಟಾ. ಸೊ ಒಂದು ಆ್ಯಪ್ಗೆ ನಾನು ಬೇರೆ ಬೇರೆ ಯಾವೆಲ್ಲ ಆ್ಯಪ್ನ ಎಷ್ಟೊತ್ತು ಯೂಸ್ ಮಾಡ್ತಾ ಇದ್ದೀನಿ, ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಡೇಟಾನ ಆಕ್ಸೆಸ್ ಮಾಡೋವಂಥ ಪರ್ಮಿಷನ್ನು ಕೊಟ್ಟಿರ್ತೀನಿ. ಅದೇ ಆ್ಯಪ್ ಯೂಸೇಜ್ ಡೇಟಾ. ಸೊ ಈ ಎಲ್ಲವೂ ಪಾಸಿಟಿವ್ ಆಗಿರೋದಾ? ಇಲ್ಲ, ಇವೆಲ್ಲವೂ ರಿಸ್ಕಿ ಆಗಿರೋದು. ಓಕೆ, ಇದನ್ನ ನಾವೇನಂತ ಕರಿತೀವಿ? ಪ್ಯಾಸಿವ್ ಡಿಜಿಟಲ್ ಫುಟ್ಪ್ರಿಂಟ್. ಸೊ ಡಿಜಿಟಲ್ ಫುಟ್ಪ್ರಿಂಟ್ ನೋಡೋದಾದ್ರೆ, ಡಿಜಿಟಲ್ ಫುಟ್ಪ್ರಿಂಟ್ ರಿಮೇನ್ ಸ್ಟೋರ್ಡ್ ಆನ್ ರಿಮೋಟ್ ಸರ್ವರ್. ರಿಮೋಟ್ ಸರ್ವರ್ ಅಂದ್ರೆ ಏನು? ಸೊ ನನ್ನ ಹತ್ರ ಇರೋ ಡೇಟಾ, ನನ್ನ ಡೇಟಾ ಬೇಸ್ ಬಿಟ್ಟು ನನಗೆ ಗೊತ್ತಿಲ್ದಿರೋ ಯಾವುದೋ ಹೊರಗಿನ ಒಂದು ಸರ್ವರಲ್ಲಿ ಸ್ಟೋರ್ ಆಗುತ್ತಲ್ಲ, ಅದನ್ನ ರಿಮೋಟ್ ಸರ್ವರ್ ಅಂತ ಕರಿತೀವಿ. ಯೂಸರ್ಸ್ ಯೂಶಲಿ ಹ್ಯಾವ್ ನೋ ಕಂಟ್ರೋಲ್ ಓವರ್ ಹೌ ದಿಸ್ ಡೇಟಾ ಈಸ್ ಯೂಸ್ಡ್. ಒಂದ್ಸಲ ನಮ್ಮ ಡೇಟಾ ಬೇರೆಯವ್ರ ಹತ್ರ ಸಿಕ್ಕಿದಾಗ ನಮಗೆ ಯಾವುದೇ ತರಹದ ಕಂಟ್ರೋಲ್ ಇರಲ್ಲ. ಅವ್ರಿಗೆ ಹೇಗೆ ಬೇಕೋ ಪಾಸಿಟಿವ್ ಆಗಾದ್ರೂ ಯೂಸ್ ಮಾಡ್ಕೊಬೋದು ಅಥವಾ ನೆಗೆಟಿವ್ ಆಗಾದ್ರೂ ಯೂಸ್ ಮಾಡ್ಕೊಬೋದು. ಈವನ್ ಡಿಲೀಟೆಡ್ ಡೇಟಾ ಮೇ ಸ್ಟಿಲ್ ಎಕ್ಸಿಸ್ಟ್ ಆನ್ಲೈನ್. ನೋಡಿ ಮಕ್ಕಳ, ನಮ್ಮ ಹತ್ರ ಇದ್ರೆ ನಮ್ಮ ಡೇಟಾ ಅದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಒಂದ್ಸಲ ನಮ್ಮ ಕಂಟ್ರೋಲ್ ಬಿಟ್ಟು ಹೋದ್ರೆ ಅದು ಯಾವುದೇ ಕಾರಣಕ್ಕೂ ನಮ್ಗೆ ಹೇಗೆ ಬೇಕೋ ಆ ಥರ ನಾವು ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬೇರೆಯವರು ಅವ್ರಿಗೆ ಹೇಗೆ ಬೇಕೋ ಆ ಥರ ಯೂಸ್ ಮಾಡ್ಕೊಬೋದು. ಅದೇ ಇಲ್ಲಿ ಮೆನ್ಷನ್ ಮಾಡಿರೋದು, ಈವನ್ ದ ಡೇಟಾ ಡಿಲೀಟೆಡ್ ಇಟ್ ಮೇ ಸ್ಟಿಲ್ ಎಕ್ಸಿಸ್ಟ್ ಇನ್ ಆನ್ಲೈನ್. ಹೆನ್ಸ್ ನಾವೇನು ಮಾಡಬೇಕು? ಯೂಸರ್ ಶುಡ್ ಬಿ ಕಾಶಿಯಸ್ ವೈಲ್ ಬ್ರೌಸಿಂಗ್ ಆರ್ ಶೇರಿಂಗ್ ದ ಇನ್ಫಾರ್ಮೇಶನ್. ಇದೊಂದೇ ದಾರಿ ಇರೋದು. ಸರ್ ನನಗೆ ಇಷ್ಟೆಲ್ಲ ರಿಸ್ಕ್ ಇದೆಯಲ್ಲ ಸರ್, ನಾನು ಏನು ಮಾಡಬೇಕು ಸರ್? ಹಂಗಂದ್ಬಿಟ್ಟು ನಾವು ಸೋಷಿಯಲ್ ಮೀಡಿಯಾನ ಅಥವಾ ಇಂಟರ್ನೆಟ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಕ್ಕಾಗುತ್ತಾ? ಸಾಧ್ಯ ಇಲ್ಲ. ಯಾಕೆ ಅಂದರೆ ಇವತ್ತು ಇರೋದು ಡಿಜಿಟಲ್ ವರ್ಲ್ಡ್ ಅಲ್ವಾ, ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಬೇಕೇ ಬೇಕು. ಆದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅಥವಾ ಪ್ರತಿಯೊಂದು ವೆಬ್ಸೈಟ್ನ ನಾನು ಆಕ್ಸೆಸ್ ಮಾಡಬೇಕಾದ್ರೆ ಅಥವಾ ಪ್ರತಿಯೊಂದು ಸರ್ವಿಸಸ್ನ ನಾನು ಇಂಟರ್ನೆಟ್ಟಲ್ಲಿ ಅಥವಾ ಸ್ಮಾರ್ಟ್ಫೋನ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ನನಗೆ ಒಂದು ಕಾಶಿಯಸ್ ಮೈಂಡ್ ಸೆಟ್ ಇರಬೇಕು. ಕಾಶಿಯಸ್ ಅಂದ್ರೇನು? ನನಗೊಂದು ಅರಿವು ಇರಬೇಕು ಮುಂಚೆನೆ. ಸೊ ಯಾವ ಇನ್ಫಾರ್ಮೇಷನ್ನ ಎಲ್ಲಿ ನಾನು ರಿವೀಲ್ ಮಾಡಬೇಕು, ಎಲ್ಲಿ ನಾನು ರಿವೀಲ್ ಮಾಡಬಾರ್ದು ಅಂತ. ಸೊ ಇದೊಂದೇ ದಾರಿ ನಾವು ಪ್ರಾಪರ್ ಆಗಿ ನಮ್ಮ ಡಿಜಿಟಲ್ ಫುಟ್ ಪ್ರಿಂಟ್ನ ಮೇಂಟೈನ್ ಮಾಡಲಿಕ್ಕೆ. ಓಕೆ, ಸೊ ಇದಾಗಿತ್ತು ಡಿಜಿಟಲ್ ಫುಟ್ ಪ್ರಿಂಟ್. ನೆಕ್ಸ್ಟ್ ಟಾಪಿಕ್ ಯಾವುದು? ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್. ಏನಿದು ಡಿಜಿಟಲ್ ಸೊಸೈಟಿ ಅಂದರೆ? A digital society is one where daily activities such as communication, banking, shopping, or entertainment and transportation are carried out using digital technologies and online platform. So ನಾನು ಮೊದಲೇ ಇಂಟ್ರಡಕ್ಷನ್ ಅಲ್ಲೇ ಹೇಳಿದ್ವಿ ಅಲ್ವಾ, ಇವತ್ತಿನ ದಿನ ಇಟ್ ಇಸ್ ಟೆಕ್ನಾಲಜಿಕಲ್ ವರ್ಲ್ಡ್ ಅಂತ. ಅಂದ್ರೆ ಇಡೀ ಪ್ರಪಂಚನೇ ಟೆಕ್ನಾಲಜಿ ಮೇಲೆ ಒಂದು ಅವಲಂಬನೆ ಆಗಿದೆ. ಸೊ ಡಿಜಿಟಲ್ ಸೊಸೈಟಿ ಅಂದ್ರೆ ಏನು? ಒಂದ್ಸಲ ನಾವೆಲ್ಲ ಮನುಷ್ಯರು ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ನಮ್ಮ ಕೆಲಸಗಳನ್ನ ಸುಲಭ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಲ್ಲ, ಅದಕ್ಕೆ ಯಾವ ಸೊಸೈಟಿ ಅಂತ ಕರಿತೀವಿ? ನಾವು ಡಿಜಿಟಲ್ ಸೊಸೈಟಿ ಅಂತ ಕರಿತೀವಿ. ನೆಕ್ಸ್ಟ್ ಏನು? ನೆಟಿಸನ್. ನೆಟಿಸನ್ ಅಂದ್ರೆ ಏನು? ಸಿಟಿಸನ್ ಅಂತ ನಾವು ಕೇಳಿರ್ತೀವಿ. ಸೊ ಸಿಟಿಸನ್ ಅಂದ್ರೆ ಏನು? ಒಬ್ಬ ದೇಶದ ಪ್ರಜೆನ ನಾವು ಸಿಟಿಸನ್ ಅಂತ ಕರಿತೀವಿ. ನೆಟಿಸನ್ ಅಂದ್ರೆ ಏನು? ಡಿಜಿಟಲ್ ಸಿಟಿಸನ್ ಅಂದ್ರೆ ಏನು? ಅ ಪರ್ಸನ್ ಹೂ ಯೂಸಸ್ ಡಿಜಿಟಲ್ ಟೆಕ್ನಾಲಜಿ ಆ್ಯಂಡ್ ದ ಇಂಟರ್ನೆಟ್ ಇನ್ ಅ ರೆಸ್ಪಾನ್ಸಿಬಲ್ ವೇ. ಯಾವೊಬ್ಬ ಮನುಷ್ಯ ಇಂಟರ್ನೆಟ್ ಆಗಿರ್ಬೋದು ಅಥವಾ ಡಿಜಿಟಲ್ ಟೆಕ್ನಾಲಜಿನ ಆಗಿರ್ಬೋದು ಜವಾಬ್ದಾರಿಯುತವಾಗಿ ಉಪಯೋಗಿಸ್ತಾನೋ ಅವನ್ನ ಏನಂತ ಕರಿತೀವಿ? ನಾವು ನೆಟಿಸನ್ ಅಂತ ಕರಿತೀವಿ. ಸೊ ಒಬ್ಬ ಮನುಷ್ಯ ನೆಟಿಸನ್ ಅಂದ್ರೆ ಅವನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು? ಮೊದಲನೇದು, ಅವನು ಎಥಿಕಲ್ ಆಗಿರಬೇಕು, ಅಂದ್ರೆ ನೈತಿಕತೆ ಇರಬೇಕು ಅವನಲ್ಲಿ. ನೆಕ್ಸ್ಟ್, ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಅವನು ಒಂದು ಬೇರೆಯವರ ಒಪಿನಿಯನ್ಸ್, ಕಮೆಂಟ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ಸ್ ನೋಡಿದ್ರೆ, ಪೋಸ್ಟ್ ನೋಡಿದ್ರೆ ಅದಕ್ಕೆ ಯಾವುದೇ ತರಹದ ಇರ್ರೆಸ್ಪೆಕ್ಟಿಫುಲ್ ಆಗಿ ಕಮೆಂಟ್ ಮಾಡಬಾರ್ದು. ಅವನು ರೆಸ್ಪೆಕ್ಟ್ಫುಲ್ ಆಗಿರಬೇಕು. ನೆಕ್ಸ್ಟ್, ರೆಸ್ಪಾನ್ಸಿಬಲ್. ಸೊ ನಾನು ಯಾವ ಥರ ಡೇಟಾನ ಹಾಕ್ತೀನಿ, ನಾನೊಂದು ಪೋಸ್ಟ್ನ ಹಾಕೋದ್ರಿಂದ ಅದು ಯಾವ ಥರ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತೆ, ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋ ಒಂದು ಅರಿವು ಅವನಲ್ಲಿರಬೇಕು. ಅದನ್ನೇ ರೆಸ್ಪಾನ್ಸಿಬಲ್ ಅಂತ ಕರಿತೀವಿ. ಲಾ ಅಬೈಡಿಂಗ್. ಲಾ ಅಬೈಡಿಂಗ್ ಅಂದ್ರೆ ಏನು? ಸೊ ಪ್ರತಿಯೊಂದಕ್ಕೂ ಯಾವುದೇ ಒಂದು ಆಕ್ಟಿವಿಟಿ ಅಥವಾ ಒಂದು ಆಕ್ಷನ್ ಅಂತ ಬಂದಾಗ ನಾವು ಈ ಬದುಕ್ತಿರೋದು ಒಂದು ಸಮಾಜದಲ್ಲಿ ಅಲ್ವಾ ಮಕ್ಕಳ? ಆ ಸಮಾಜದಲ್ಲಿ ಅದರದೇ ಆದಂತಹ ಒಂದು ರೂಲ್ಸ್, ಕಾನೂನು ಅಂತ ಎಲ್ಲ ಇರುತ್ತೆ. ಸೊ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದೇ ಲಾ ಅಬೈಡಿಂಗ್. ಅಂಡ್
ಅವೇರ್ ಆಫ್ ಡಿಜಿಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್. ಸೊ ಲಾ ಅಬೈಡಿಂಗ್ ಮತ್ತೆ ಅವೇರ್ನೆಸ್ ಎರಡು ಆಲ್ಮೋಸ್ಟ್ ಒಂದಕ್ಕೊಂದಕ್ಕೆ ರಿಲೇಟ್ ಆಗಿರುತ್ತೆ. ನಾನು ಒಂದು ಲಾ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ಅನ್ನೋದಾದ್ರೆ ಆಗ ನನಗೆ ನನ್ನ ರೈಟ್ಸ್ ಸಹ ಗೊತ್ತಿರುತ್ತೆ ಮತ್ತೆ ನನ್ನ ಡ್ಯೂಟೀಸು ಸಹ ಗೊತ್ತಿರುತ್ತೆ. ಸೊ ನಾನು ಯಾವ್ದನ್ನ ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು ಅಂತ ಗೊತ್ತಿರುತ್ತೆ. ಸೊ ಈ ಎಲ್ಲಾ ಕ್ವಾಲಿಟೀಸ್ ಇರೋರ್ನ ನಾವೇನಂತ ಕರಿತೀವಿ, ನೆಟಿಸನ್ಸ್ ಅಂತ ಕರಿತೀವಿ. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಡಿಜಿಟಲ್ ಸೊಸೈಟಿ ಮತ್ತೆ ನೆಟಿಸನ್. ನೆಕ್ಸ್ಟ್, ನೆಟ್ ಎಟಿಕ್ವೇಟ್ಸ್. ಸೊ ಇದ್ರ ಬಗ್ಗೆ ಕೇಳಿರ್ತೀರ, ನೆಟ್ ಎಟಿಕೇಟ್ಸ್ ಅಂತ ಅಂದ್ರೆ ಏನು. ಸೊ ನಾನೇನಾದ್ರೂ ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ನನ್ನಲ್ಲಿ ಯಾವುದೆಲ್ಲ ಪ್ರಾಪರ್ ಆಗಿರೋ ಅಥವಾ ಕರೆಕ್ಟ್ ಆಗಿರೋ ಒಂದು ಬಿಹೇವಿಯರ್ಸ್ ಇರಬೇಕು ಮತ್ತೆ ಮ್ಯಾನರ್ಸ್ ಇರಬೇಕು. ಇದನ್ನ ಏನಂತ ಕರಿತೀವಿ ನಾವು, ನೆಟ್ ಎಟಿಕೇಟ್ಸ್ ಅಂತ ಕರಿತೀವಿ. ಸೊ ಮೇನ್ ಆಗಿ MCQ ಅಥವಾ 2 ಮಾರ್ಕ್ಸ್ ಅಲ್ಲಿ ಇದನ್ನ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಸೊ ಏನೆಲ್ಲ ಎಟಿಕೆಟ್ಸ್ ಇದೆ, ಬೇರೆ ಬೇರೆ ತರಹದ ಎಟಿಕೆಟ್ಸ್ ಇದೆ. ಮೊದಲನೇದು ಯಾವುದು, ಬಿ ಎಥಿಕಲ್, ಡು ನಾಟ್ ವೈಲೇಟ್ ಕಾಪಿ ರೈಟ್ ಲಾ. ಸೊ ಕಾಪಿ ರೈಟ್ಸ್ ಅಂತ ಇರುತ್ತೆ. ಸೊ ಕಾಪಿ ರೈಟ್ ಅಂದ್ರೆ ಏನು, ಒಬ್ಬ ಮನುಷ್ಯ ಅವನೇ ಏನಾದ್ರೂ ಒಂದು ಹೊಸದಾಗಿ ಒಂದು ಆವಿಷ್ಕಾರ ಮಾಡಿದಾಗ ಅದು ಬೇರೆಯವರು ಆ ಆವಿಷ್ಕಾರನ ಅಥವಾ ಆ ಪ್ರಾಡಕ್ಟ್ನ ಅಥವಾ ಆ ಸರ್ವಿಸ್ನ ಉಪಯೋಗಿಸಬಾರ್ದು ಅಲ್ವಾ. ಸೊ ಅದು ಕಾಪಿ ರೈಟ್ ಆಗಿರುತ್ತೆ. ಸೊ ಯಾರು ಅದನ್ನ ಆಸ್ ಇಟ್ ಇಸ್ ಕಾಪಿ ಮಾಡಬಾರ್ದು. ಸೊ ನಾವೇನ್ ಮಾಡಬೇಕು, ಡು ನಾಟ್ ವೈಲೇಟ್ ಕಾಪಿ ರೈಟ್ ಲಾ. ನಾವು ಬೇರೆಯವ್ರದ್ದು ಒಂದು ಇನ್ವೆನ್ಷನ್ ಅಥವಾ ಆವಿಷ್ಕಾರನ ಅಥವಾ ಒಂದು ವಸ್ತು ಸ್ಥಿತಿನ ನಾವು ಅದನ್ನ ಆಸ್ ಇಟ್ ಇಸ್ ಯೂಸ್ ಮಾಡ್ಕೋಬಾರ್ದು. ಇದು ಮೊದಲನೇದು. ಡು ನಾಟ್ ಡೌನ್ಲೋಡ್ ಆರ್ ಯೂಸ್ ಕಾಪಿರೈಟ್ ಕಂಟೆಂಟ್ ವಿತೌಟ್ ಪರ್ಮಿಷನ್. ಸೊ ಯೂಟ್ಯೂಬಲ್ಲೆಲ್ಲ ತುಂಬಾ ಕಾಪಿರೈಟ್ ವಿಡಿಯೋಸ್ ಇರುತ್ತೆ. ಸೊ ನಾವು ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾವು ಅದನ್ನ ಯೂಸ್ ಮಾಡಿದ್ರೆ ಓಕೆ, ನೋ ಪ್ರಾಬ್ಲಮ್. ಆದ್ರೆ ನಾವು ಅವ್ರ ಹತ್ರ ಪರ್ಮಿಷನ್ ತಗೊಳ್ದೆ ನಾವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ನಮ್ಮ ಉಪಯೋಗಕ್ಕೆ ಯೂಸ್ ಮಾಡ್ಕೋತೀವಲ್ಲ, ಅದು ತಪ್ಪು. ನಮ್ಮ ಉಪಯೋಗಕ್ಕೆ ಹೇಗ್ ಬೇಕು ಹಾಗೆ ಅದನ್ನ ಯೂಸ್ ಮಾಡ್ಕೋತಾ ಹೋದ್ರೆ ನಾವು ಅದನ್ನ ವೈಲೇಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನೆಕ್ಸ್ಟ್, ಶೇರ್ ಕರೆಕ್ಟ್ ಅಂಡ್ ವೆರಿಫೈಡ್ ಇನ್ಫಾರ್ಮೇಶನ್ ಓನ್ಲಿ. ಎಷ್ಟೋ ಸಲ ಏನಾಗ್ಬಿಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ನಾವು ಎಲ್ಲೋ ಒಂದು ಸುದ್ದಿನ ತಿಳ್ಕೊಂಡು ಅದನ್ನ ಇನ್ನು ವೈಭವೀಕರಿಸಿ ನಮ್ಮ ಪೋಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ತೀವಿ, ಅಥವಾ ಅದ್ರ ಬಗ್ಗೆ ನಾವೇ ಒಂದು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬಿಡ್ತೀವಿ. ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಪೋಸ್ಟ್ ಮಾಡ್ಬಿಡ್ತೀವಿ. ಅದು ಸಹ ನಾನ್ ಎಥಿಕಲ್. ಸೊ ನಾವು ಯಾವಾಗಲೂ ಕರೆಕ್ಟ್ ಆಗಿರೋ ಅಂಥದ್ದು ಮತ್ತೆ ವೆರಿಫೈಡ್ ಆಗಿರಬೇಕು. ಸೊ ನಮಗೆ ಒಂದು ಪ್ರಾಪರ್ ಕನ್ಫರ್ಮೇಶನ್ ಇದ್ರೆ ಮಾತ್ರ ನಾವು ಅದನ್ನ ಪೋಸ್ಟ್ ಮಾಡಬೇಕು. ನೆಕ್ಸ್ಟ್, ಅವಾಯ್ಡ್ ಸ್ಪ್ರೆಡಿಂಗ್ ಮಿಸ್ಇನ್ಫಾರ್ಮೇಶನ್. ಸೊ ಏನೋ ಊಹಾಪೋಹ, ಯಾವುದಕ್ಕೆ ಒಂದು ಕರೆಕ್ಟ್ ಆಗಿರೋ ಒಂದು ಇದಿರಲ್ವೋ, ಅಂದ್ರೆ ಯಾವುದೇ ಆದಂತಹ ಒಂದು ರೀಸನ್ ಇರಲ್ವೋ ಅಥವಾ ಒಂದು ಸಾಕ್ಷಿ ಇರಲ್ವೋ, ಪುರಾವೆ ಇರಲ್ವೋ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಮಾಡಬಾರ್ದು. ಇದು ಎಥಿಕಲ್ ಅಂಡರ್ ಅಲ್ಲಿ ಬರುವಂತ ನೆಟ್ ಎಟಿಕೇಟ್. ನೆಕ್ಸ್ಟ್, ಬಿ ರೆಸ್ಪೆಕ್ಟ್ಫುಲ್. ಮೊದಲೇ ಮೆನ್ಷನ್ ಮಾಡಿದ್ದೆ ಅಲ್ವಾ, ರೆಸ್ಪೆಕ್ಟ್ ಪ್ರೈವಸಿ ಫಾರ್ ಅದರ್ಸ್. ಸೊ ಬೇರೆಯವ್ರ ಪ್ರೈವಸಿನ ನಾವು ಕ್ವಶನ್ ಮಾಡಬಾರ್ದು, ಅಥವಾ ಬೇರೆಯವ್ರ ಪ್ರೈವೇಟ್ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದ್ರು ಸಹ ಅದನ್ನ ಯೂಸ್ ಮಾಡ್ಕೊಬಾರ್ದು, ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಡು ನಾಟ್ ಶೇರ್ ಪ್ರೈವೇಟ್ ಫೋಟೋಸ್, ಮೆಸೇಜಸ್ ಆರ್ ಡಾಕ್ಯುಮೆಂಟ್ಸ್ ವಿತೌಟ್ ಕನ್ಸೆಂಟ್. ಇದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳ. ಸೊ ತುಂಬಾ ಜನ ಫಾರ್ ಫನ್ ಮಾಡೋದಕ್ಕೆ ಹೋಗ್ತೀರಾ, ಆದ್ರೆ ಅದು ತುಂಬಾನೇ ಕೆಟ್ಟ ಪರಿಣಾಮ ಆಗುತ್ತೆ, ಬೇರೆಯವ್ರಿಗೂ ಆಗುತ್ತೆ ಮತ್ತೆ ಅದು ನಮಗೂ ಸಹ ಆಗುತ್ತೆ. ಸೊ ಬೇರೆಯವ್ರ ಪ್ರೈವೇಟ್ ಫೋಟೋಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅದನ್ನ ನಾವು ಶೇರ್ ಮಾಡಬಾರ್ದು. ಇದು ಮಾಡದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಬೇರೆಯವ್ರಿಗೆ ಒಂದು ರೆಸ್ಪೆಕ್ಟ್ ನ ಕೊಡ್ತಾ ಇರ್ತೀವಿ. ನೆಕ್ಸ್ಟ್, ರೆಸ್ಪೆಕ್ಟ್ ಡೈವರ್ಸಿಟಿ ಆಫ್ ಒಪಿನಿಯನ್, ಕಲ್ಚರ್ ಅಂಡ್ ಬ್ಯಾಕ್ ಗ್ರೌಂಡ್. ಸೊ ಕೆಲವು ಸಲ ಏನ್ ಮಾಡ್ಬಿಡ್ತೀವಿ ನಾವು, ಬೇರೆ ದೇಶದಲ್ಲಿ ನಡೆಯುವಂತ ಒಂದು ಈವೆಂಟ್ಸ್ ನ ಅದ್ರದ್ದು ಮಹತ್ವ ಗೊತ್ತಿಲ್ಲದೆ ನಾವು ಸುಮ್ಮನೆ ಅದನ್ನ ಗೇಲಿ ಮಾಡ್ತೀವಿ, ನಾವು ಫನ್ ಮಾಡ್ತೀವಿ. ಅದನ್ನ ಮಾಡಬಾರ್ದು. ನಾವೇನ್ ಮಾಡ್ಬೇಕು, ಡೈವರ್ಸಿಟಿ ಅಂದ್ರೆ ಏನು, ಸೊ ಒಬ್ಬೊಬ್ರು ಕಲ್ಚರ್ ಒಂದೊಂದ್ ತರ ಇರುತ್ತೆ ಅಲ್ವಾ, ಒಂದೊಂದು ದೇಶದ ಕಲ್ಚರ್ ಒಂದೊಂದ್ ತರ ಇರುತ್ತೆ. ಸೊ ಅದನ್ನ ನಾವು ತುಂಬಾನೇ ರೆಸ್ಪೆಕ್ಟ್ ಮಾಡಬೇಕು. ಇದೆಲ್ಲವೂ ಬಿ ರೆಸ್ಪೆಕ್ಟ್ಫುಲ್ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ಬಿ ರೆಸ್ಪಾನ್ಸಿಬಲ್, ಅವಾಯ್ಡ್ ಸೈಬರ್ ಬುಲ್ಲಿಂಗ್. ಸೊ ಸೈಬರ್ ಬುಲ್ಲಿಂಗ್ ಅಂದ್ರೆ ಏನು, ಬೇರೆಯವ್ರನ್ನ ಇನ್ಸಲ್ಟ್ ಮಾಡೋದಾಗಿರ್ಬೋದು, ಆಯ್ತಾ. ಸೊ ತುಂಬಾ ಕೆಟ್ಟ ರೀತಿಯಲ್ಲಿ ಇನ್ಸಲ್ಟ್ ಮಾಡ್ತೀವಲ್ಲ, ಅದನ್ನ ನಾವು ಸೈಬರ್ ಬುಲ್ಲಿಂಗ್ ಅಂತ ಕರಿತೀವಿ. ಅಥವಾ ಒಬ್ರಿಗೆ ಥ್ರೆಟ್ ಕೊಡೋದು, ಒಬ್ರನ್ನ ಹರಾಸ್ ಮಾಡೋದಾಗಿರ್ಬೋದು, ಅಥವಾ ಒಬ್ರ ಬಗ್ಗೆ ರೂಮರ್ ಸ್ಪ್ರೆಡ್ ಮಾಡ್ತೀವಲ್ಲ, ಇವೆಲ್ಲವೂ ಸಹ ಸೈಬರ್ ಬುಲ್ಲಿಂಗ್ ಅಲ್ಲಿ ಬರುತ್ತೆ. ಪಬ್ಲಿಕ್ ಹ್ಯೂಮಿಲಿಯೇಷನ್ ಆದ್ರೆ ನಾನು ಇನ್ಸಲ್ಟ್ ಅಂತ ಹೇಳಿತ್ತು. ಸೊ ಡು ನಾಟ್ ಎಂಗೇಜ್ ವಿತ್ ಇಂಟರ್ನೆಟ್ ಟ್ರಾಲ್ಸ್. ಸೊ ಕೆಲವು ಸಲ ಏನ್ ಮಾಡ್ತೀವಿ, ಯಾರೋ ಒಬ್ಬ ಪರ್ಸನ್ ನಮಗ್ ಗೊತ್ತೇ ಇಲ್ಲ,
ಅವ್ರು ಯಾವುದೋ ಒಂದು ವಿಷಯದ ಬಗ್ಗೆ ಟ್ರಾಲ್ ಮಾಡಿದ್ರೆ ಅದಕ್ಕೆ ನಾವು ಕಮೆಂಟ್ ಮುಖಾಂತರ ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನ ಮಾಡಬಾರ್ದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಯಾವ ಮನುಷ್ಯ ಅದನ್ನ ಪೋಸ್ಟ್ ಮಾಡಿದಾನೆ ಅನ್ನೋದೇ ಗೊತ್ತಿಲ್ಲ. ಆ ವಿಷಯ ಕರೆಕ್ಟೋ ಇಲ್ವೋ ಅದು ಸಹ ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ತಿಳ್ಕೊಳ್ಳದೆ ನಾವು ಅದನ್ನ ಪ್ರಮೋಟ್ ಮಾಡ್ತಾ ಹೋದ್ರೆ ಅಥವಾ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದ್ರೆ ಅದು ಸೈಬರ್ ಬುಲ್ಲಿಂಗ್ ಆಗುತ್ತೆ. ಓಕೆ, ಅಂಡ್ ಆನ್ಲೈನ್ ಆಕ್ಷನ್ಸ್ ಆರ್ ಆಲ್ವೇಸ್ ಆರ್ ಹ್ಯಾವಿಂಗ್ ದ ಡಿಜಿಟಲ್ ಫುಟ್ ಪ್ರಿಂಟ್ಸ್. ಇದನ್ನ ನಾವು ತುಂಬಾನೇ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತೀವಿ, ಸೋಷಿಯಲ್ ಮೀಡಿಯಾ ಅಲ್ವಾ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ. ನನ್ನ ಹೆಸರು ಒಂದಿದ್ರೆ ಆ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಯಾವುದೋ ಬೇರೆ ಹೆಸರು ಮುಖಾಂತರ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ. ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಮೆಸೇಜಸ್ ಕಳ್ಸೋದಾಗಿರ್ಬೋದು, ರಿಸೀವ್ ಮಾಡೋದಾಗಿರ್ಬೋದು, ಪೋಸ್ಟ್ ಹಾಕೋದಾಗಿರ್ಬೋದು, ಇದನ್ನೆಲ್ಲ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಯಾರು ನನ್ನ ಟ್ರೇಸ್ ಮಾಡೋದಕ್ಕಾಗಲ್ಲ ಅಂತ ತಪ್ಪು ತಿಳುವಳಿಕೆ ಇರುತ್ತೆ. ನೋಡಿ ಮಕ್ಕಳ, ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ನಾವು ಹಾಕೋ ಒಂದು ಚಿಕ್ಕ ಕಮೆಂಟ್ ಇಂದ ನಾವು ಎಲ್ಲಿದ್ರೂ ಸಹ ಟ್ರೇಸ್ ಆಗ್ಬೋದು. ಸೈಬರ್ ಸೆಕ್ಯೂರಿಟಿ, ಸೈಬರ್ ಸೆಲ್ ಅಂತ ಇರುತ್ತೆ, ಅವರು ನಮ್ಗಿಂತ ತುಂಬಾನೇ ಅಡ್ವಾನ್ಸ್ ಆಗಿರ್ತಾರೆ. ಇದು ನಮಗೆ ಎಚ್ಚರಿಕೆ ಅಂತನಾದ್ರೂ ನಾವು ಅನ್ಕೋಬಹುದು, ಅಥವಾ ಇದೊಂದು ಪಾಠ ಅಂತನಾದ್ರೂ ನಾವು ಅನ್ಕೊಬಹುದು ಮಕ್ಕಳ. ಸೊ ಆ ಕಾರಣದಿಂದ ಇಂಟರ್ನೆಟ್ನ ದಯವಿಟ್ಟು ಪಾಸಿಟಿವ್ಗೆ ಯೂಸ್ ಮಾಡ್ಕೊಬೇಕು ಹೊರತು ನೆಗೆಟಿವ್ಗೆ ಯಾವುದೇ ತರಹದ ಯೂಸ್ ಮಾಡ್ಕೊಬಾರ್ದು. ಸೊ ಒಂದು ಜವಾಬ್ದಾರಿಯುತವಾಗಿ ನಾವು ಇಂಟರ್ನೆಟ್ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್, ಕಮ್ಯುನಿಕೇಶನ್ ಎಟಿಕೇಟ್ಸ್. ಸೊ ಇಷ್ಟೊತ್ತು ನಾವು ಯಾವ ತರದ ಎಟಿಕೇಟ್ಸ್ ನ ನೋಡ್ಕೊಂಡ್ವಿ ಮಕ್ಕಳ? ಎಟಿಕೇಟ್ಸ್ ಅಂದ್ರೆ ಏನು? ಒಂದು ಮ್ಯಾನರಿಸಮ್ ಅಲ್ವಾ. ಇಂಟರ್ನೆಟ್ ಅಲ್ಲಿ ಯಾವ ತರ ಮ್ಯಾನರಿಸಮ್ ಇರಬೇಕು, ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರಬೇಕು, ಒಂದು ಪ್ರಾಪರ್ ಬಿಹೇವಿಯರ್ ಇರಬೇಕು ಅಂತ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್, ಕಮ್ಯುನಿಕೇಶನ್. ಸೊ ಅದೇ ಇಂಟರ್ನೆಟ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಮ್ಯುನಿಕೇಶನ್ ನಡೆಸಬೇಕಾದ್ರೆ ಯಾವ ತರ ಕಮ್ಯುನಿಕೇಶನ್ ಎಟಿಕೇಟ್ಸ್ ಇರಬೇಕು. ಓಕೆ, ಸೊ ಡಿಜಿಟಲ್ ಕಮ್ಯುನಿಕೇಶನ್ ಇನ್ಕ್ಲೂಡ್ಸ್. ಸೊ ಯೂಶಲಿ ಡಿಜಿಟಲ್ ಅಲ್ಲಿ ನಾನು ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಯಾವುದೆಲ್ಲ ಮೀಡಿಯಂ ಇರುತ್ತೆ, ಯಾವುದೆಲ್ಲ ವೇ ಇರುತ್ತೆ ಅನ್ನೋದಾದ್ರೆ ಇಮೇಲ್, ಚಾಟ್, ವಿಡಿಯೋ ಕಾಲ್ಸ್, ಫೋರಮ್ಸ್ ಅಂಡ್ ಸೋಷಿಯಲ್ ಮೀಡಿಯಾ. ಸೊ ಇವೆಲ್ಲವನ್ನೂ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ಇಂಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ತರ ಬಿಹೇವಿಯರ್ ಅಥವಾ ಮ್ಯಾನರಿಸಮ್ ಇರಬೇಕು? ರೆಸ್ಪೆಕ್ಟ್ ಅದರ್ಸ್ ಟೈಮ್. ಸೊ ಬೇರೆಯವ್ರ ಟೈಮ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ನೆಕ್ಸ್ಟ್, ಅವಾಯ್ಡ್ ಅನ್ನೆಸೆಸರಿ ಮೆಸೇಜಸ್. ಸೊ ಜಸ್ಟ್ ಬಿಕಾಸ್ ಒಬ್ರು ಆನ್ಲೈನ್ ಮೆಸೇಜಿಂಗ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂದ ಮಾತ್ರಕ್ಕೆ ಅನ್ನೆಸೆಸರಿ ಮೆಸೇಜಸ್ನ ಕಳಿಸ್ತಾ ಇರಬಾರ್ದು. ನೆಕ್ಸ್ಟ್, ಡು ನಾಟ್ ಎಕ್ಸ್ಪೆಕ್ಟ್ ಇನ್ಸ್ಟೆಂಟ್ ರಿಪ್ಲೈಸ್. ಇದು ತುಂಬಾ ಜನದ ಮೈಂಡ್ ಸೆಟ್, ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಲ್ವಾ ಮಕ್ಕಳ? ಸೊ ನಾನು ಮೆಸೇಜ್ ಮಾಡಿದ ತಕ್ಷಣ ಅಥವಾ ನಾನೊಂದು ಫೋನ್ ಮಾಡಿದ ತಕ್ಷಣ ಅವ್ರು ರಿಪ್ಲೈ ಮಾಡಲೇಬೇಕು ಅಥವಾ ರೆಸ್ಪಾನ್ಸ್ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀವಿ? ತುಂಬಾ ಬೇಗ ಇಂಪೇಷಂಟ್ ಆಗ್ಬಿಡ್ತೀವಿ. ಯಾಕೆ ಇವ್ರು ರಿಪ್ಲೈ ಮಾಡ್ತಿಲ್ಲ? ಒಂದು ರಿಪ್ಲೈ ಮಾಡೋದು ಎಷ್ಟೊತ್ತು? ಅವರೊಬ್ರು ಆನ್ಲೈನಲ್ಲಿ ಇದ್ರೂ ಸಹ ನನಗೆ ರಿಪ್ಲೈ ಮಾಡಲ್ಲ. ಇವೆಲ್ಲವೂ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಅನ್ನೆಸೆಸರಿ ಥಿಂಗ್ಸ್ ಇದು ನಮಗೆ. ನೆಕ್ಸ್ಟ್, ಅವಾಯ್ಡ್ ಲಾರ್ಜ್ ಅಟ್ಯಾಚ್ಮೆಂಟ್ಸ್, ಯೂಸ್ ಕ್ಲೌಡ್ ಲಿಂಕ್ಸ್. ಸೊ ನಾವೇನ್ ಮಾಡ್ತೀವಿ? ಮೆಮೊರಿ ಬಗ್ಗೆ ಅರಿವಿಲ್ಲದೆ ಇರೋರು ಲಾರ್ಜ್ ಅಟ್ಯಾಚ್ಮೆಂಟ್ಸ್ ಸುಮ್ಮನೆ ಕಳಿಸ್ತಾ ಇರ್ತೀವಿ. ಓಕೆ, ಸೊ ಅದ್ರ ಬದಲು ನಾವೇನ್ ಮಾಡ್ಬೋದು? ಅದನ್ನ ಒಂದು ಕ್ಲೌಡ್ಗೆ ಲಿಂಕ್ ಕ್ಲೌಡ್ಗೆ ಅಪ್ಲೋಡ್ ಮಾಡ್ಬಿಟ್ಟು ಆ ಲಿಂಕ್ನ ನಾವು ಕಳಿಸ್ಬಹುದು. ಇವೆಲ್ಲವೂ ನಾವು ಮಾಡ್ಬೋದು. ಇದು ಫಸ್ಟ್, ಬಿ ಪ್ರಿಸೈಸ್. ಬಿ ಪ್ರಿಸೈಸ್ ಅಂದ್ರೇನು? ಟು ದ ಪಾಯಿಂಟ್, ಎಷ್ಟು ಬೇಕು ಅಷ್ಟೇ ಸಿಂಪಲ್ ಆಗಿ ಒಂದು ಕಂಟೆಂಟ್ನ ಕನ್ವೆ ಮಾಡೋದನ್ನ ಕಲಿಬೇಕು. ಮತ್ತೆ ಅನ್ನೆಸೆಸರಿ ಮೆಸೇಜಸ್ನ ಮಾಡಬಾರ್ದು. ಯಾವುದೇ ತರಹದ ಇನ್ಸ್ಟೆಂಟ್ ರಿಪ್ಲೈಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದೆಲ್ಲವೂ ನಾವು ನಮ್ಮ ತಲೆಯಲ್ಲಿ ಇಟ್ಕೊಬೇಕು ವೆನ್ ಎವರ್ ಯು ಆರ್ ಕಮ್ಯುನಿಕೇಟಿಂಗ್ ಇನ್ ಸೋಷಿಯಲ್ ಮೀಡಿಯಾ. ಒಬ್ರು ಇನ್ನೊಬ್ರ ಜೊತೆ ಸಂವಹನ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಸೊ ನಾವು ಇಂಟ್ರಾಕ್ಟ್ ಮಾಡಬೇಕಾದ್ರೆ ಇದನ್ನೆಲ್ಲವೂ ನಾವು ತಲೆಯಲ್ಲಿ ಇಟ್ಕೊಬೇಕು. ನೆಕ್ಸ್ಟ್, ಬಿ ಪೊಲೈಟ್. ಓಕೆ, ಬಿ ಕರ್ಟಿಯಸ್ ಅಂಡ್ ನಾನ್ ಅಗ್ರೆಸಿವ್. ಸೊ ಯಾಕೆ ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಎಷ್ಟೋ ಸಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಅನ್ನೋನ್ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ಬರುತ್ತೆ. ಅವಾಗ ನಮಗೆ ಗೊತ್ತಿರಲ್ಲ ಆ ಒಬ್ಬ ಮನುಷ್ಯರು ಹೇಗಿರ್ತಾರೆ ಅಂತ. ಸೊ ನಾವು ಯಾವಾಗಲೂ ಪ್ಲೀಸ್, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ ಈ ಥರದ್ದು ಸ್ಮಾಲ್ ವರ್ಡ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಪೊಲೈಟ್ನೆಸ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗಿರುತ್ತೆ? ಒಂದು ಪ್ರಾಪರ್ ಪಾಸಿಟಿವ್ ರ್ಯಾಪೋ ಬಿಲ್ಡ್ ಆಗುತ್ತೆ ಒಬ್ರಿಗೂ ಮತ್ತೆ ಇನ್ನೊಬ್ರಿಗೆ. ಅವಾಯ್ಡ್ ಅಬ್ಯೂಸಿವ್ ಆರ್ ಒಫೆನ್ಸಿವ್ ಲ್ಯಾಂಗ್ವೇಜ್. ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಮಕ್ಕಳ ನಾವು ಬರೀ ಒಂದು ಗ್ರೂಪ್ ಆಫ್ ಸೊಸೈಟಿ ಅಥವಾ ಒಂದು ಲೊಕೇಶನ್ ಅಥವಾ ಒಂದು ಡೆಮೋಗ್ರಫಿಲ್ ಮಾತ್ರ ನಾವು ಕಮ್ಯುನಿಕೇಟ್ ಮಾಡಲ್ಲ. ನಾವ್ ಇಲ್ಲಿ ಕೂತ್ಕೊಂಡು ಬೇರೆ ದೇಶದವ್ರ ಜೊತೆ ಅಥವಾ ಬೇರೆ ರಾಜ್ಯದವ್ರ ಜೊತೆ ಕಮ್ಯುನಿಕೇಟ್ ಮಾಡಬಹುದು. ನಮ್ಮ ಡೆಮೋಗ್ರಫಿ ಅಥವಾ ನಮ್ಮ ಲೊಕೇಶನ್ ಅಲ್ಲಿ ನಾವು ನಾರ್ಮಲ್ ಅನ್ಕೊಳ್ಳೋ ಪದಗಳು ಅಲ್ಲಿ ತುಂಬಾ ಒಫೆನ್ಸಿವ್ ಅನ್ಸ್ಬೋದು. ಸೊ ಅದಕ್ಕೇನೆ
ಆ ಥರದ್ದು ಯಾವುದೇ ಒಂದು ಅಬ್ಸಿವ್ ಆಗಿರ್ಬೋದು ಅಥವಾ ಅಫೆನ್ಸಿವ್ ಲ್ಯಾಂಗ್ವೇಜ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇದು ಬೀಯಿಂಗ್ ಪೊಲೈಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ಬಿ ಕ್ರೆಡಿಬಲ್. ಥಿಂಕ್ ಬಿಫೋರ್ ಪೋಸ್ಟಿಂಗ್ ಆರ್ ರಿಪ್ಲೈಯಿಂಗ್. ಮೇಂಟೈನ್ ಹಾನೆಸ್ಟಿ ಆ್ಯಂಡ್ ಅಕ್ಯುರಸಿ. ಸೊ ನಾವು ಯಾವುದೇ ಒಂದು ಪೋಸ್ಟ್ನ ಹಾಕ್ಲಿಕ್ಕಿಂತ ಮುಂಚೆ ನಾವು ತುಂಬಾನೇ ಒಂದ್ಸಲ ಅಲ್ಲ 2-5 ಸಲ ಯೋಚನೆ ಮಾಡಲೇಬೇಕು. ಇದು ಪೋಸ್ಟ್ ಮಾಡೋದ್ರಿಂದ, ನಾನು ಪೋಸ್ಟ್ ಮಾಡ್ತಿರೋದು ಎಲ್ಲಿ? ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನು? ಸಾಮಾಜಿಕ ಜಾಲತಾಣ. ಇದನ್ನ ನಾನು ಕೆಲವರಷ್ಟೇ ಅಲ್ಲ, ತುಂಬಾ ಜನ ಇದನ್ನ ನೋಡೋ ಅಂತ ಸಾಧ್ಯತೆ ಇದೆ. ಒಂದು ಸಲ ನಾನು ಪೋಸ್ಟ್ ಮಾಡಿದ್ಮೇಲೆ ಅದು ನನ್ನ ಕಂಟ್ರೋಲ್ ಮೀರ್ ಹೋಗುತ್ತೆ. ಒಂದ್ಸಲ ನಾನು ಪೋಸ್ಟ್ ಮಾಡಿದ್ರೆ ಮತ್ತೆ ನಾನು ಡಿಲೀಟ್ ಮಾಡಿದ್ರು ಅದ್ರದ್ದು ಮಲ್ಟಿಪಲ್ ಕಾಪೀಸ್ ಇಂಟರ್ನೆಟ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಎಲ್ಲ ಅರಿವು ನನ್ನ ತಲೆಯಲ್ಲಿ ಇರಬೇಕು. ಅದಕ್ಕೆ ಥಿಂಕ್ ಬಿಫೋರ್ ಪೋಸ್ಟಿಂಗ್ ಆರ್ ರಿಪ್ಲೈಯಿಂಗ್. ನೆಕ್ಸ್ಟ್, ಮೇಂಟೈನ್ ಹಾನೆಸ್ಟಿ ಆಸ್ ವೆಲ್ ಆಸ್ ಅಕ್ಯುರಸಿ. ಸೊ ಆನೆಸ್ಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಸೊ ನಾನು ಆನೆಸ್ಟ್ ಆಗಿ ಇದ್ದಷ್ಟು ಸಹ ಮತ್ತೆ ಅಕ್ಯುರೇಟ್ ಆಗಿ ಇದ್ದಷ್ಟು ಸಹ ಯಾವುದೋ ನಾನ್ಸೆನ್ಸ್ ವಿಚಾರ, ಬೇಡದೇ ಇರೋ ವಿಚಾರಗಳನ್ನ ನಾನು ಶೇರ್ ಮಾಡಲ್ಲ ಅಲ್ವಾ? ನೆಕ್ಸ್ಟ್, ಕ್ರೆಡಿಬಿಲಿಟಿ ಬಿಲ್ಡ್ಸ್ ಟ್ರಸ್ಟ್ ಓವರ್ ದ ಟೈಮ್. ಸೊ ನಾನು ಬರೀ ಅಥೆಂಟಿಕ್ ಆಗಿರೋ, ಯಾವುದು ಸತ್ಯವಾಗಿರೋ ವಿಷಯಗಳನ್ನೇ ನಾನು ಪೋಸ್ಟ್ ಮಾಡಿದಾಗ, ಅಥವಾ ಯಾವುದೇ ಥರದ ಅನ್ನೆಸೆಸರಿ ವಿಷಯನ ಪೋಸ್ಟ್ ಮಾಡಿದೆ, ಯಾವುದು ಆ ಟೈಮ್ಗೆ ತುಂಬಾನೇ ಬೆನಿಫಿಟ್ ಆಗಿರುತ್ತೋ ಅಥವಾ ಯಾವುದು ತುಂಬ ಸೆನ್ಸ್ ಮಾಡುತ್ತೋ ಆ ಟೈಮ್ಗೆ, ಅದನ್ನ ಮಾತ್ರ ನಾನು ಹಾಕಿದಾಗ ಏನಾಗುತ್ತೆ? ಕ್ರೆಡಿಬಿಲಿಟಿ ಬಿಲ್ಟ್, ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಒಂದು ಅಗಾಧವಾದಂಥ ಒಂದು ನಂಬಿಕೆ ಬೆಳೀತಾ ಹೋಗುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಆಗಿರ್ಬೋದು ಅಥವಾ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಆಗಿರ್ಬೋದು. ಇದಾಗಿತ್ತು ನಮ್ಮ ಕಮ್ಯುನಿಕೇಷನ್ ಎಟಿಕೇಟ್ಸ್. ಓಕೆ, ಮೊದಲನೇದು ಡಿಜಿಟಲ್ ಎಟಿಕೇಟ್ಸ್, ಕಮ್ಯುನಿಕೇಷನ್ ಎಟಿಕೇಟ್ಸ್. ನೆಕ್ಸ್ಟ್, ಸೋಷಿಯಲ್ ಮೀಡಿಯಾ ಎಟಿಕೇಟ್ಸ್. ಏನಿದು ಸೋಷಿಯಲ್ ಮೀಡಿಯಾ ಎಟಿಕೇಟ್ಸ್ ಅಂದರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲೌ ಯೂಸರ್ಸ್ ಟು ಶೇರ್ ದ ಕಂಟೆಂಟ್ ಆ್ಯಂಡ್ ಇಂಟ್ರಾಕ್ಟ್ ಗ್ಲೋಬಲಿ. ಸೊ ಡ್ಯೂ ಟು ದೇರ್ ವೈಡ್ ರೀಚ್, ರೆಸ್ಪಾನ್ಸಿಬಲ್ ಯೂಸೇಜ್ ಇಸ್ ಎಸೆನ್ಷಿಯಲ್. ಇದು ನಾನು ಮತ್ತೆ ಮೊದಲೇ ಹೇಳಿದ್ದೀನಿ, ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ನಾನು ಹಾಕೋವಂಥ ಪೋಸ್ಟು ಬರೀ ಒಂದು ಬೌಂಡ್ರಿಗೆ ಅಷ್ಟೇ ಸೀಮಿತವಾಗಿರಲ್ಲ. ಸೋಷಿಯಲ್ ಮೀಡಿಯಾ ಅಂತ ಹೋದ್ಮೇಲೆ ಅದು ಎಂಟೈರ್ ವರ್ಲ್ಡ್ಗೆ ತಲುಪಿಸೋ ಅಂತ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡಬೇಕು? ತುಂಬಾನೇ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು, ಅಂದರೆ ಜವಾಬ್ದಾರಿಯುತವಾಗಿ ಯೂಸ್ ಮಾಡಬೇಕು. ಮೊದಲನೇದು, ಬಿ ಸೆಕ್ಯೂರ್. ಸೊ ನಾವು ಯೂಸ್ ಮಾಡೋವಂಥ ನಮ್ಮ ಪ್ರೊಫೈಲಲ್ಲಿ ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ಸ್ನ ಯೂಸ್ ಮಾಡಬೇಕು. ಎರಡನೇದು, ಚೇಂಜ್ ಪಾಸ್ವರ್ಡ್ಸ್ ರೆಗ್ಯುಲರ್ಲಿ. ಈ ನೋಟಿಫಿಕೇಶನ್ಸ್ ಬರ್ತಾನೆ ಇರುತ್ತೆ ಅಲ್ವಾ? ಸೊ ನೀವು ಪಾಸ್ವರ್ಡ್ ಚೇಂಜ್ ಮಾಡಿ 90 ದಿನಗಳಾಗಿದೆ, 60 ದಿನಗಳಾಗಿದೆ, ಈಗ ನೀವು ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡಬೇಕು. ಯಾಕೆ ಅಂದರೆ, ನಾವು ಪದೇ ಪದೇ ಅದೇ ಪಾಸ್ವರ್ಡ್ಸ್ನ ತುಂಬ ದಿನದವರೆಗೂ ಇಟ್ಕೊಂಡ್ರೆ ಹ್ಯಾಕರ್ಸ್ ಹ್ಯಾಕ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ನೆವರ್ ಶೇರ್ ಯುವರ್ ಲಾಗಿನ್ ಕ್ರೆಡೆನ್ಷಿಯಲ್ಸ್. ತುಂಬ ಜನಕ್ಕೆ ಏನು ಮೈಂಡ್ ಸೆಟ್ ಇರುತ್ತೆ? ಅವ್ರು ನನ್ನ ಬೆಸ್ಟ್ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು, ನಾನು ಶೇರ್ ಮಾಡಿದ್ರದ್ದು ಪರವಾಗಿಲ್ಲ. ನೋಡಿ, ಹ್ಯೂಮನ್ ಮೈಂಡ್ ಸೆಟ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವತ್ತು ನಮಗೆ ಫ್ರೆಂಡ್ ಆಗಿದ್ದವರು ಮುಂದೊಂದು ದಿನ ನಮ್ಮ ಅಗೇನ್ಸ್ಟ್, ಅಂದರೆ ನಮ್ಮ ಜೊತೆ ಚೆನ್ನಾಗಿಲ್ಲದೆ ಇದ್ದಾಗ ನಮ್ಮ ಹತ್ರ ಇರೋ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಅವರು ಶೇರ್ ಮಾಡೋ ಅಂತಹ ಚಾನ್ಸಸ್ ಇರುತ್ತೆ. ಸೊ ನೆವರ್ ಶೇರ್ ಇಟ್ ವಿತ್ ದ ಯುವರ್ ಲಾಗಿನ್ ಕ್ರೆಡೆನ್ಷಿಯಲ್ಸ್. ಬಿ ಕೇರ್ಫುಲ್ ವೈಲ್ ಅಕ್ಸೆಪ್ಟಿಂಗ್ ದ ಫ್ರೆಂಡ್ ರಿಕ್ವೆಸ್ಟ್. ಇದು ತುಂಬಾನೇ ಇಂಪಾರ್ಟೆಂಟ್. ಎಷ್ಟೋ ಜನ ಮಕ್ಕಳಿಗೆ ಇದು ಗೊತ್ತಾಗಲ್ಲ ಅಲ್ವಾ? ಏನು ಅನ್ಕೊಂಡ್ಬಿಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಜಾಸ್ತಿ ಫ್ರೆಂಡ್ಸ್ ಅಥವಾ ಕನೆಕ್ಟ್ಸ್ ಇದ್ದರೆ ನನ್ಗೇನೋ ಒಂದು ಸ್ಟ್ರೆಂತ್ ಇದ್ದಂಗೆ. ಅದೆಲ್ಲ ಸುಳ್ಳು. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂದು ವರ್ಚುವಲ್ ಅಲ್ವಾ ಮಕ್ಕಳ? ಸೊ ಅಲ್ಲಿ ಯಾವುದೇ ತರಹದ ಸ್ಟ್ರಾಂಗ್ ರಿಯಾಲಿಟಿ ಅನ್ನೋದಿರಲ್ಲ, ಎಲ್ಲವೂ ವರ್ಚುವಲ್ ಅಲ್ಲಿ. ಸೊ ಆ ಕಾರಣದಿಂದ ಅನ್ನೆಸೆಸರಿ ಗೊತ್ತಿಲ್ಲದೆ ಇರೋ ಫ್ರೆಂಡ್ಸ್ನ ಅಕ್ಸೆಪ್ಟ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಬಿ ಅವೇರ್ ಆಫ್ ಫೇಕ್ ನ್ಯೂಸ್ ಆ್ಯಂಡ್ ಮಿಸ್ಇನ್ಫಾರ್ಮೇಷನ್. ಎಷ್ಟೋ ಜನ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ನ್ಯೂಸ್ ಬಂದ ತಕ್ಷಣ ಅದು ನಿಜನೋ ಇಲ್ವೋ, ನಿಜವಾಗ್ಲೂ ಅದು ಆಗಿದೆಯೋ ಇಲ್ವೋ ಅಂತ ನಾವೇನು ಯೋಚನೆ ಮಾಡದೆ ಏನು ಮಾಡ್ಬಿಡ್ತೀವಿ, ಅದನ್ನ ಪೋಸ್ಟ್ ಮಾಡಕ್ಕೆ ಹೋಗ್ತೀವಿ ಅಥವಾ ಪ್ರಮೋಟ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಅದನ್ನ ಮಾಡಬಾರ್ದು. ನೆಕ್ಸ್ಟ್, ಬಿ ರಿಲಯಬಲ್. ಸೊ ಇದನ್ನ ಮುಂಚೆನೇ ಹೇಳಿದೆ, ಪದೇ ಪದೇ ರಿಪೀಟ್ ಆಗುತ್ತೆ. ಯಾವುದೇ ಒಂದು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಅಪ್ಲೋಡೆಡ್ ಕಂಟೆಂಟ್ ಮೇ ನೆವರ್ ಬಿ ಪರ್ಮನೆಂಟ್ಲಿ ಡಿಲೀಟೆಡ್. ಇದು ಸಹ ನಮ್ಮ ತಲೆಯಲ್ಲಿರಬೇಕು. ಮತ್ತೆ ಯಾವುದೇ ತರಹದ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದನ್ನ ಶೇರ್ ಮಾಡಬಾರ್ದು. ಕಾನ್ಫಿಡೆನ್ಷಿಯಲ್ ಅಂದ್ರೆ ಏನು? ಸೊ ಅದು ಒಂಥರ ಪ್ರೈವೇಟ್ ಇನ್ಫಾರ್ಮೇಷನ್ ಥರ, ಅದನ್ನು ನಾವು ಶೇರ್ ಮಾಡಬಾರ್ದು. ನೆವರ್ ಮೀಟ್ ಆನ್ಲೈನ್ ಸ್ಟ್ರೇಂಜರ್ಸ್ ಇನ್ ರಿಯಲ್ ಲೈಫ್. ಇದು ತುಂಬಾನೇ ಒಳ್ಳೆ ಪಾಠ. ಸೊ ಅವ್ರು ನಮಗೆ ಗೊತ್ತಿರಲ್ಲ, ವರ್ಚುವಲಿ ನಾವು ಬರೀ ಕನೆಕ್ಟ್ ಮಾಡ್ತಾ ಇರ್ತೀವಿ, ಮೆಸೇಜ್ ಮಾಡ್ತಿರ್ತೀವಿ, ನಾವು ನೋಡಿರ್ತೀವಿ, ನಾವು ನೋಡಿರಲ್ಲ ಅವ್ರನ್ನ. ಸೊ ಅವ್ರನ್ನ ರಿಯಲ್ ಲೈಫಲ್ಲಿ
ಮೀಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ನೆವರ್ ಮೀಟ್ ಆನ್ಲೈನ್ ಸ್ಟ್ರೇಂಜರ್ಸ್ ಇನ್ ರಿಯಲ್ ಲೈಫ್. ಸೊ ಈ ಎಲ್ಲವೂ ಸೋಷಿಯಲ್ ಮೀಡಿಯಾ ಎಟಿಕೇಟ್ಸ್. ನೆಕ್ಸ್ಟ್ ಟಾಪಿಕ್ ಬಂದು ಡೇಟಾ ಪ್ರೊಟೆಕ್ಷನ್. ಸೊ ಹೌ ಆರ್ ವಿ ಪ್ರೊಟೆಕ್ಟಿಂಗ್ ಅವರ್ ಡೇಟಾ? ಸೊ ಡೇಟಾ ಪ್ರೊಟೆಕ್ಷನ್ ಅಂದ್ರೆ ಏನು? ಸೇಫ್ ಗಾರ್ಡಿಂಗ್ ಅವರ್ ಡಿಜಿಟಲ್ ಡೇಟಾ, ಎಸ್ಪೆಷಲಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ನ ಆಥರೈಸ್ಡ್ ಅಂದ್ರೆ ಏನು? ಯಾರಿಗೆ ಕೆಲವು ಇನ್ಫಾರ್ಮೇಶನ್ ನ ಆಕ್ಸೆಸ್ ಮಾಡುವಂತ ಅಧಿಕಾರ ಇರುತ್ತೋ ಅವ್ರನ್ನ ಆಥರೈಸ್ಡ್ ಯೂಸರ್ ಅಂತ ಕರಿತೀವಿ. ಯಾರಿಗೆ ಒಂದು ಕೆಲವು ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಲಿಕ್ಕೆ ಅಥವಾ ಆಕ್ಸೆಸ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಅದಕ್ಕೊಂದು ಅಧಿಕಾರ ಇರಲ್ವೋ ಅಥವಾ ಪರ್ಮಿಷನ್ ಇರಲ್ವೋ ಅವ್ರಿಗೆ ಏನಂತ ಹೇಳ್ತೀವಿ ನಾವು? ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಕರಿತೀವಿ. ಸೊ ಯಾವ್ದೆಲ್ಲ? ಕೆಲವೆಲ್ಲ ಸೆನ್ಸಿಟಿವ್ ಡೇಟಾ ಇರುತ್ತೆ, ಅಂದ್ರೆ ಬಯೋಮೆಟ್ರಿಕ್ ಡೇಟಾ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ನಮ್ಮ ಐರಿಸ್ ಆಗಿರ್ಬೋದು. ಸೊ ಐರಿಸ್ ಪ್ರಿಂಟ್ ಇವೆಲ್ಲವೂ ಬಯೋಮೆಟ್ರಿಕ್ ಡೇಟಾ. ನೆಕ್ಸ್ಟ್ ಹೆಲ್ತ್ ರೆಕಾರ್ಡ್ಸ್, ಸೊ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಅದು ಸಹ ಸೆನ್ಸಿಟಿವ್ ಡೇಟಾ. ಫಿನಾನ್ಷಿಯಲ್ ಇನ್ಫಾರ್ಮೇಶನ್, ಸೊ ಒಬ್ರದ್ದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಬೇರೆ ಬೇರೆ ಕಡೆ, ಅವೆಲ್ಲವೂ ಫಿನಾನ್ಷಿಯಲ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಪರ್ಸನಲ್ ಫೋಟೋಸ್, ವಿಡಿಯೋಸ್ ಆ್ಯಂಡ್ ಡಾಕ್ಯುಮೆಂಟ್ಸ್, ಇದನ್ನು ಸಹ ಕೇಳ್ಬೋದು. ಎಕ್ಸ್ಪ್ಲೈನ್ ಅಥವಾ ಮೆನ್ಷನ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೆನ್ಸಿಟಿವ್ ಡೇಟಾ ಅಂತ ಕೇಳ್ತಾರೆ, ಅಥವಾ ಎಕ್ಸಾಂಪಲ್ಸ್ ಆಫ್ ಸೆನ್ಸಿಟಿವ್ ಡೇಟಾ. ಇವೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಸೆನ್ಸಿಟಿವ್ ಡೇಟಾ. ಸೊ ಇದಕ್ಕೆ ನಾನು ಹೇಳಿದ್ದು ಮಕ್ಕಳ, ಇದು ಬರೀ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ಯೂಸ್ ಆಗಲ್ಲ ಈ ಒಂದು ಚಾಪ್ಟರು, ನಮ್ಮ ಡೇ ಟು ಡೇ ಲೈಫಲ್ಲೂ ಸಹ ಈ ಚಾಪ್ಟರು ತುಂಬಾನೇ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಡೇಟಾ ಪ್ರೊಟೆಕ್ಷನ್. ಸೊ ನಾವು ಹೇಗೆಲ್ಲ ನಮ್ಮ ಡೇಟಾನ ಪ್ರೊಟೆಕ್ಟ್ ಮಾಡಬಹುದು? ಮೊದಲು ಎನ್ಕ್ರಿಪ್ಟಿಂಗ್. ಸೊ ಡೇಟಾನ ಆಸ್ ಇಟ್ ಇಸ್ ನಾರ್ಮಲ್ ಫಾರ್ಮಲ್ಲಿ ಕಳಿಸೋ ಬದಲು ಎನ್ಕ್ರಿಪ್ಟ್ ಅಂದ್ರೆ ಏನು? ನಾವು ಆ ಡೇಟಾನ ಹ್ಯೂಮನ್ಸ್ ಅರ್ಥ ಆಗದೆ ಇರೋ ರೀತಿಲಿ ಕನ್ವರ್ಟ್ ಮಾಡ್ಬಿಟ್ಟು ಕಳಿಸ್ಬೋದು. ಇದನ್ನ ನಾವು ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಎರಡನೇದು ಯಾವುದು? ಅಥೆಂಟಿಕೇಶನ್, ಅಂದ್ರೆ ಒಂದು ಪಾಸ್ವರ್ಡ್ ಹಾಕೋ ಮುಖಾಂತರ, ಓಕೆ, ಅಥವಾ ಪಾಸ್ ಕೀ ಹಾಕೋ ಮುಖಾಂತರ ನಾವು ಆ ಡೇಟಾನ ಸೇವ್ ಮಾಡ್ತಾ ಹೋಗ್ಬೋದು, ಡೇಟಾನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೋದು. ಮತ್ತೆ ಸೆಕ್ಯೂರ್ ಆಕ್ಸೆಸ್ ಕಂಟ್ರೋಲ್. ಸೊ ಬರೀ ಒಂದ್ಸಲ ಅಷ್ಟೇ ಅಲ್ಲ, ಅಂದ್ರೆ 2 ways ಆಫ್ ಅಥೆಂಟಿಕೇಶನ್ ಅಂತ ಎಲ್ಲ ಇರುತ್ತೆ ಅಲ್ವಾ. ನಾವು ಪಾಸ್ವರ್ಡ್ ಹಾಕಿದ್ಮೇಲೂ ಸಹ ನಮಗೆ ಕೆಲವು ಸಲ OTP ಬರುತ್ತೆ. ಸೊ ಈ ತರ ನಾವು ಸೆಕ್ಯೂರ್ ಆಕ್ಸೆಸ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಡೇಟಾನ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೋದು. ಇದು ಬರೀ ನಮ್ಮ ಒಂದು ಜವಾಬ್ದಾರಿ ಅಷ್ಟೇನಾ? ಇಲ್ಲ, ಅದಕ್ಕೆ ಅದರದೇ ಆದಂತಹ ಒಂದು ಕಾನೂನು ಇದೆ. ಅದನ್ನೇ ನಾವೇನಂತ ಕರಿತೀವಿ? ಡೇಟಾ ಪ್ರೊಟೆಕ್ಷನ್ ಲಾ ಅಂತ ಕರಿತೀವಿ. ಎವ್ರಿ ಕಂಟ್ರಿ ಹ್ಯಾಸ್ ಅ ಡೇಟಾ ಪ್ರೊಟೆಕ್ಷನ್ ಪಾಲಿಸಿ. ಆ ಪಾಲಿಸಿದು ಏಮ್ ಏನು? ಆ ದೇಶದ ಪಾಲಿಸಿ, ಡೇಟಾ ಪ್ರೊಟೆಕ್ಷನ್ ಪಾಲಿಸಿ ಏಮ್ ಏನು ಅಂದ್ರೆ ಟು ಪ್ರೊಟೆಕ್ಟ್ ಪ್ರೈವಸಿ ಅಂಡ್ ಪ್ರಿವೆಂಟ್ ಮಿಸ್ಯೂಸ್ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಸೊ ಸೆನ್ಸಿಟಿವ್ ಇನ್ಫಾರ್ಮೇಶನ್ ನ ಮಿಸ್ಯೂಸ್ ಆಗದೆ ಇರೋಂಗೆ ತಡೆಗಟ್ಟೋದು, ಮತ್ತೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ನ ಪ್ರಾಪರ್ ಆಗಿ ಬೇರೆಯವರಿಂದ ಮಿಸ್ಯೂಸ್ ಆಗದೆ ಇರೋಂಗೆ ತಡೆಗಟ್ಟಿ ಅದನ್ನ ಪ್ರೊಟೆಕ್ಟ್ ಮಾಡೋದು, ಅದನ್ನ ಸುರಕ್ಷಿತವಾಗಿ ಕಾಪಾಡೋದು ಆ ದೇಶದ ಪಾಲಿಸಿಗಳಾಗಿರುತ್ತೆ. ಅದೇ ತರ ನಮ್ಮ ಇಂಡಿಯಾದಲ್ಲೂ ಪ್ರೊಟೆಕ್ಷನ್ ಲಾ ಇದೆ. ಓಕೆ, ಅದನ್ನ ನಾವು ಮುಂದೆ ಕಲಿತಾ ಹೋಗೋಣ. ನೆಕ್ಸ್ಟ್ IPR. IPR ಅಂದ್ರೆ ಏನು? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಏನದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂದ್ರೆ? ನೋಡಿ ಮಕ್ಕಳ, ನಮಗೆ ಯಾವುದೋ ಒಂದು ಐಡಿಯಾ ಬರಬಹುದು, ಆಯ್ತಾ? ಅದು ಒಂದು ಇನ್ವೆನ್ಷನ್ ಅಥವಾ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಡಬಹುದು, ಆಯ್ತಾ? ಆ ಥರದ್ದು ಐಡಿಯಾಸ್ ಅಂದ್ರೆ ಯಾವ ಥರ? ಒಂದು ಹೊಸ ಆವಿಷ್ಕಾರ ಆಗಿರ್ಬೋದು, ನೀವು ಯಾವುದೋ ಒಂದು ಡಿಸೈನ್ನ ಹುಟ್ಟಾಕ್ಬೋದು, ಅಥವಾ ಯಾವ್ದಾದ್ರು ಒಂದು ಪ್ರಾಬ್ಲಮ್ಗೆ ನಿಮ್ಮದೇ ಆದ ಒಂದು ಲೈಕ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಥವಾ ನಿಮ್ಮ ಒಂದು ಬುದ್ಧಿವಂತಿಕೆನ ಉಪಯೋಗಿಸ್ಕೊಂಡು ಸಾಲ್ವ್ ಮಾಡ್ಬೋದು, ಆಯ್ತಾ? ಸೊ ಅದೊಂದು ಸಿಂಬಲ್ ಆಗಿರ್ಬೋದು, ಒಂದು ಹೆಸರಾಗಿರ್ಬೋದು, ಅಥವಾ ಒಂದು ಆರ್ಟಿಸ್ಟಿಕ್ ಒಂದು ಕಲೆ ಆಗಿರ್ಬೋದು. ಸೊ ಇವೆಲ್ಲವೂ ಒಬ್ಬ ಮನುಷ್ಯನ ಬುದ್ಧಿವಂತಿಕೆಯಿಂದ ಬಂದಿದ್ದಲ್ವಾ? ಇದನ್ನ ನಾವೇನಂತ ಕರಿತೀವಿ? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಡೆಫಿನಿಷನ್ ನೋಡೋದಾದ್ರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೆಫರ್ಸ್ ಟು ದ ಕ್ರಿಯೇಷನ್ ಆಫ್ ಹ್ಯೂಮನ್ ಮೈಂಡ್ ಸಚ್ ಆಸ್ ಐಡಿಯಾಸ್, ಇನ್ವೆನ್ಷನ್, ಡಿಸೈನ್, ಸಿಂಬಲ್, ನೇಮ್ಸ್ ಆಸ್ ವೆಲ್ ಆಸ್ ದ ಆರ್ಟಿಸ್ಟಿಕ್ ವರ್ಕ್ಸ್. ಇದನ್ನ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ. ಯಾವುದೆಲ್ಲ ಬೇರೆ ಬೇರೆ ತರಹದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ ಅಂತ ನೋಡೋದಾದ್ರೆ, ಕಾಪಿ ರೈಟ್ ಅದರಲ್ಲಿ ಮೊದಲನೇದು. ನಾನು ಮೊದಲೇ ಇದ್ರ ಬಗ್ಗೆ ಬ್ರೀಫ್ ಆಗಿ ಹೇಳಿದ್ದೆ ಅಲ್ವಾ. ಕಾಪಿ ರೈಟ್ ಅಂದ್ರೆ ಏನು? ಪ್ರೊಟೆಕ್ಟ್ ದ ಒರಿಜಿನಲ್ ಕ್ರಿಯೇಟಿವ್ ವರ್ಕ್. ಒಬ್ಬ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಕೆಲಸನ ಮಾಡಿದ್ರೆ ಅದನ್ನ ನಾವು
ಕಾಪಾಡ್ಕೊಬೇಕು. ಏನೆಲ್ಲ ಕ್ರಿಯೇಟಿವ್ ವರ್ಕ್ ಆಗಿರ್ಬೋದು, ಬರೆದಿರೋ ಒಂದು ಬುಕ್ ಆಗಿರ್ಬೋದು, ನಾವೆಲ್ ಆಗಿರ್ಬೋದು, ಅಥವಾ ಕಂಪೋಸ್ ಮಾಡಿರುವಂತಹ ಒಂದು ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಟ್ ಮಾಡಿದ್ದಂತಹ ಅಥವಾ ಕ್ಯಾಪ್ಚರ್ ಮಾಡಿದಂತಹ ಫಿಲಮ್ ಆಗಿರ್ಬೋದು, ಅಥವಾ ಒಂದು ಡಿಸೈನ್ ಮಾಡಿರುವಂತಹ ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಫೋಟೋಗ್ರಾಫ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಬೇರೆಯವ್ರು ಏನು ಮಾಡ್ತಾರೆ, ಈಸಿಯಾಗಿ ಕಾಪಿ ಮಾಡಿಕೊಂಡು ಅವರೇ ಮಾಡಿದ್ವಿ ಅನ್ನೋ ಥರ ಪೋರ್ಟ್ರೇ ಮಾಡ್ಕೊತಾರೆ ಅಲ್ವಾ. ಇದನ್ನ ಓವರ್ಕಮ್ ಮಾಡಲಿಕ್ಕೆ ಏನನ್ನ ತಂದ್ರು, ಒಂದು ಲಾ ತಂದ್ರು, ಅದೇ ಕಾಪಿ ರೈಟ್ ಲಾ. ಅರ್ಥ ಆಗ್ತಿದ್ಯಾ? ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಒರಿಜಿನಲ್ ಕ್ರಿಯೇಟಿವ್ ವರ್ಕ್ ಆಫ್ ದ ಪೀಪಲ್, ದೇ ಕೇಮ್ ಅಪ್ ವಿತ್ ದ ಲಾ ಕಾಲ್ಡ್ ಆಸ್ ಕಾಪಿರೈಟ್ ಲಾ. ಎರಡನೇದು ಯಾವುದು IPR ಅಲ್ಲಿ ಅಂದ್ರೆ ಪೇಟೆಂಟ್. ಏನಿದು ಪೇಟೆಂಟ್ ಅಂದ್ರೆ ಗ್ರಾಂಟೆಡ್ ಫಾರ್ ಇನ್ವೆನ್ಷನ್. ಅಂದ್ರೆ ಏನು, ಯಾರಾದರೂ ಒಬ್ಬ ಮನುಷ್ಯ ಏನಾದ್ರು ಒಂದು ಆವಿಷ್ಕಾರ ಮಾಡಿದಾಗ ಆ ಆವಿಷ್ಕಾರದಿಂದ ಬರೋ ಅಂತ ಸವಲತ್ತುಗಳಾಗಿರ್ಬೋದು ಅಥವಾ ಔಟ್ಕಮ್ಗಳನ್ನ ಆ ಮನುಷ್ಯನೇ ಅನುಭವಿಸ್ಬೇಕು. ಎಷ್ಟು ದಿನಕ್ಕೆ? 20 ವರ್ಷ. ಇದನ್ನ ನಾವು ಪೇಟೆಂಟ್ ಅಂತ ಕರಿತೀವಿ. ಬಟ್ ಆ ಪೇಟೆಂಟ್ನ ಏನಾದರೂ ಆ ಸವಲತ್ತುಗಳನ್ನ ಒಬ್ಬ ಮನುಷ್ಯ ಅನುಭವಿಸ್ಬೇಕು ಅಂದರೆ ಫಸ್ಟ್ ಅವರು ಪೇಟೆಂಟ್ಗೆ ಅಪ್ಲೈ ಮಾಡಿರಬೇಕು. ಅದರಲ್ಲಿ ಎಲ್ಲ ಡೀಟೇಲ್ಸು ಮೆನ್ಷನ್ ಮಾಡಿರಬೇಕು. ನಾನು ಈ ಥರದ್ದೊಂದು ನನ್ನ ಬುದ್ಧಿವಂತಿಕೆಯಿಂದ ಒಂದು ಆವಿಷ್ಕಾರನ ಮಾಡಿದ್ದೀನಿ, ಸೊ ಇದು ನನಗೆ ಮಾತ್ರ ಸೀಮಿತವಾಗಿರಬೇಕು, ಒಂದು ಅಮೌಂಟ್ ಆಫ್ ಟೈಮ್ 20 ವರ್ಷ ಅಂತಾನೆ ಅಲ್ಲ, ಸೊ ಮ್ಯಾಕ್ಸಿಮಮ್ 20 ವರ್ಷಕ್ಕಿರುತ್ತೆ, ಕೆಲವೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಟ್ ವಿಲ್ ಗಿವ್ಸ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ದ ಇನ್ವೆಂಟರ್. ಯಾರ ಆವಿಷ್ಕಾರ ಮಾಡಿರ್ತಾನೋ ಅವನಿಗೆ ಫುಲ್ ರೈಟ್ ಇರುತ್ತೆ. ಅವ್ರು ಬೇಕು ಅಂದರೆ ಅವರೇ ಉಪಯೋಗಿಸ್ಕೊಬೋದು, ಅಥವಾ ಬೇರೆ ಯಾವ್ದಾದ್ರು ಒಂದು ಕಂಪ್ನಿಗೆ ಆಗಿರ್ಬೋದು ಅಥವಾ ಬೇರೆ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಬಹುದು. ನೆಕ್ಸ್ಟ್ ಟ್ರೇಡ್ ಮಾರ್ಕ್. ನಾವು ಎಷ್ಟೋ ಕಡೆ ನೋಡಿರ್ತೀವಿ, ಬ್ರ್ಯಾಂಡ್ ನೇಮ್ಸ್ ಆಗಿರ್ಬೋದು, ಲೋಗೋಸ್ ಆಗಿರ್ಬೋದು, ಅಥವಾ ಸ್ಲೋಗನ್ಸ್ ಆಗಿರ್ಬೋದು. ನಾವೇನು ಮಾಡಿಬಿಡ್ತೀವಿ, ಒಂದೇ ಥರ ಪ್ರಾಡಕ್ಟ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಫೇಮಸ್ ಫುಟ್ವೇರ್ ನೈಕಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಅದನ್ನ ಮೆನ್ಷನ್ ಮಾಡಿದ್ದಾರೆ, ಓದಿ ಮಕ್ಕಳ. ಸೊ ನೈಕಿ ಸಿಂಬಲ್ನೆಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ, ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ. ಸೊ NIKE ಇರೋದು NIKKE ಅಂತ ಹಾಕ್ಬೋದು, NIKEE ಈ ಥರದ್ದೆಲ್ಲ ಚೇಂಜ್ ಮಾಡ್ತಾ ಹೋಗ್ತಾರೆ, ಆಯ್ತಾ. ಸೊ ಆ ಕಾರಣದಿಂದ ಪ್ರತಿಯೊಂದು ಕಂಪ್ನಿನೂ ಏನು ಮಾಡ್ತಾರೆ, ಒಂದು ಲೋಗೋ ಇಂದ ಬರ್ತಾರೆ, ಒಂದು ಬ್ರ್ಯಾಂಡ್ ನೇಮಿಂದ ಬರ್ತಾರೆ, ಮತ್ತೆ ಸ್ಲೋಗನ್ ಇಂದ ಬರ್ತಾರೆ. ಸೊ ದ್ಯಾಟ್ ಪೀಪಲ್ಗೆ ಅರ್ಥ ಆಗಬೇಕು ಯಾವುದು ಒರಿಜಿನಲ್ಲು, ಯಾವುದು ಒರಿಜಿನಲ್ ಅಲ್ಲದೆ ಇರೋದು. ಅರ್ಥ ಆಗ್ತಿದೆಯಾ? ನೋಡಿ ಮಕ್ಕಳ, ನಾವು ನಮ್ಮದೇ ಆದಂತಹ ಒಂದು ಕಂಪ್ನಿನ ಹುಟ್ಟಾಕೋದ್ರಲ್ಲಿ ಅಥವಾ ಪ್ರಾಡಕ್ಟ್ನ ಹುಟ್ಟಾಕೋದ್ರಲ್ಲಿ ತಪ್ಪಿಲ್ಲ. ನಾವು ನಮ್ಮದೇ ಆದ ರೀತಿಲಿ ಅದನ್ನ ಬ್ರ್ಯಾಂಡಿಂಗ್ ಮಾಡಬೇಕು ಅಥವಾ ಮಾರ್ಕೆಟಿಂಗ್ ಮಾಡಬೇಕು. ಆದರೆ ಕೆಲವ್ರು ಏನು ಮಾಡ್ತಾರೆ, ಯಾವ ಬ್ರ್ಯಾಂಡ್ ತುಂಬ ಫೇಮಸ್ ಆಗಿರುತ್ತೋ ಆ ಲೋಗೋನ ಯೂಸ್ ಮಾಡೋದ್ರಿಂದ ಅದು ತಪ್ಪಾಗುತ್ತೆ. ಓಕೆ, ಅಥವಾ ಅದು ಒಂದು ಲಾನ ನಾವು ವೈಲೇಟ್ ಮಾಡ್ದಂಗೆ ಆಗುತ್ತೆ. ಸೊ ಟ್ರೇಡ್ ಮಾರ್ಕ್ ಎಕ್ಸಾಂಪಲ್ ನೈಕಿ ಲೋಗೋ, ಸೊ ಅದನ್ನ ನಾವು ಮಿಸ್ಯೂಸ್ ಮಾಡಬಾರ್ದು. ಓಕೆ, ಸೊ ಇದು ಪೇಟೆಂಟ್ ಆದಮೇಲೆ ನೆಕ್ಸ್ಟು ಟ್ರೇಡ್ ಮಾರ್ಕ್ ಇರೋದು. ಸೊ ಹೇಗೆಲ್ಲ IPR ನ ವೈಲೇಟ್, ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿರೋದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಯಾವುದೆಲ್ಲ ಇತ್ತು, ಕಾಪಿ ರೈಟ್ಸ್ ಅನ್ನೋದು ಫಸ್ಟ್ ನಾವು ನೋಡಿದ್ದು, ಎರಡನೇದು ಪೇಟೆಂಟು, ಮೂರನೇದು ಯಾವುದು ಟ್ರೇಡ್ ಮಾರ್ಕ್. ಸೊ ಅವರು ಅವ್ರದೇ ಆದಂತಹ ಒಂದು ಡೇಟಾನ ಅಥವಾ ಒಂದು ಪ್ರಾಡಕ್ಟ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಿಂಬಲ್ಸ್ನ ತರ್ತಾರಲ್ಲ, ಅದನ್ನ ನಾವು ಏನಂತ ಕರಿತೀವಿ, ಟ್ರೇಡ್ ಮಾರ್ಕ್ಸ್ ಅಂತ ಕರಿತೀವಿ. ಹೇಗೆ ವೈಲೇಟ್ ಆಗುತ್ತೆ IPR? ಮೊದಲನೇದು ಪ್ಲಗರಿಸಮ್, ಪ್ರೆಸೆಂಟಿಂಗ್ ಸಮ್ವನ್ ಎಲ್ಸ್ ವರ್ಕ್ ಆಸ್ ಒನ್ಸ್ ಓನ್. ನಾನು ಇದನ್ನೇ ಮೊದಲೇ ಹೇಳಿದೆ ಅಲ್ವಾ. ಸೊ ಬೇರೆಯವರಿಂದ ಕಾಪಿ ಮಾಡ್ಕೊಂಡು ನಾವೇ ಅದನ್ನ ಮಾಡಿದ್ವಿ ಅಂತ ಎಲ್ಲ ಕಡೆ ಬಿಂಬಿಸ್ಕೋತಾರೆ. ನೆಕ್ಸ್ಟ್, ನಾಟ್ ಗಿವಿಂಗ್ ಪ್ರಾಪರ್ ಕ್ರೆಡಿಟ್ ಟು ದ ಒರಿಜಿನಲ್ ಕ್ರಿಯೇಟರ್. ಸೊ ಕೆಲವೆಲ್ಲ ಲಾಸ್ ಹೇಗಿರುತ್ತೆ ಅಂದ್ರೆ, ನಾವು ಬೇರೆಯವ್ರು ಕ್ರಿಯೇಟ್ ಮಾಡಿದ್ದಂತಹ ಒಂದು ಪ್ರಾಡಕ್ಟ್ನ ಅಥವಾ ಒಂದು ಸರ್ವಿಸ್ನ ನಾವು ಯೂಸ್ ಮಾಡ್ಕೊಬಹುದು, ಆದರೆ ನಾವು ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ನೀವು ಎಷ್ಟೋ ಕಡೆ ನೋಡಿರ್ತೀರ, ಇದ್ರ ಬಗ್ಗೆ ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಈ ರೀಲ್ಸಲ್ಲಿ, ಸೋಷಿಯಲ್ ಮೀಡಿಯಾ ರೀಲ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲಿ ಆಗಿರ್ಬೋದು, ನೀವು ಯಾವ್ದಾದ್ರು ಒಂದು ಶಾರ್ಟ್ಸ್ನ ಕ್ರಿಯೇಟ್ ಮಾಡಿದ್ರೆ ಅಥವಾ ರೀಲ್ಸ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ನಾವು ಯಾವ್ದಾದ್ರು ಒಂದು ಮ್ಯೂಸಿಕ್ನ ಅಥವಾ ಸಾಂಗ್ನ ಯೂಸ್ ಮಾಡ್ಕೊಂಡಿದ್ರೆ ಅದನ್ನ ಮೆನ್ಷನ್ ಮಾಡಬೇಕು ಅಲ್ವಾ. ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾ ಇದ್ದೀವಿ, ಪ್ಲಗರಿಸಮ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಈ ಎಲ್ಲ ಮಾಡೋದನ್ನ ಏನಂತ ಕರಿತೀವಿ, ಅನ್ಎಥಿಕಲ್ ಮತ್ತೆ ಫ್ರಾಡ್ ಅಂತ ಕರಿತೀವಿ. ನೆಕ್ಸ್ಟ್, ಕಾಪಿ ರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಕರಿತೀವಿ. ಯೂಸಿಂಗ್ ಕಾಪಿರೈಟೆಡ್ ಮೆಟೀರಿಯಲ್ ವಿತೌಟ್ ಪರ್ಮಿಷನ್ ಆರ್ ಪೇಮೆಂಟ್. ಸೊ ಒಂದು ಪ್ರಾಡಕ್ಟ್ಗೆ ಅಥವಾ ಒಂದು ಸರ್ವಿಸ್ಗೆ ಕಾಪಿರೈಟ್ ಇರುತ್ತೆ ಮಕ್ಕಳ, ಅದನ್ನ ನಾವು ಅವ್ರಿಗೆ ಗೊತ್ತಿಲ್ಲದೆ, ಅವರಿಂದ ಒಂದು ಪರ್ಮಿಷನ್ನ ತಗೊಳ್ದೆ, ಅವ್ರಿಗೆ ಒಂದು ಪ್ರಾಪರ್ ಪೇಮೆಂಟ್ ಮಾಡದೆ ಅಥವಾ ಒಂದು ಪರ್ಮಿಷನ್ನ ತಗೊಳ್ದೆ ನಾವು ಉಪಯೋಗಿಸ್ತೀವಲ್ಲ, ಅದನ್ನ ನಾವು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಕರಿತೀವಿ. ಅಥವಾ ಕೊನೆ ಪಕ್ಷ ನಾವು ಅವ್ರಿಗೆ ಒಂದು ರೆಫರೆನ್ಸು ಸಹ ಕೊಡಲ್ಲ, ಒಂದು ಕರ್ಟಸಿಗೆ ನಾವು ಅಲ್ಲಿಂದ ತಗೊಂಡ್ವಿ ಅಂತ ಒಂದು ರೆಫರೆನ್ಸು ಸಹ ಕೊಡಲ್ವಲ್ಲ, ಅದನ್ನ ನಾವು ಅನ್ಆಥರೈಸ್ಡ್ ಯೂಸ್ ಅಂತ ಕರಿತೀವಿ. ಅದನ್ನ ಮತ್ತೆ ಏನಂತ ಕರಿತೀವಿ, ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್,
ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್. ನಾನು ಮೊದಲೇ ಹೇಳಿದೆ ಅಲ್ವಾ, ಏನೆಲ್ಲ ಲೋಗೋಸ್ ಇರುತ್ತಲ್ಲ ಅದನ್ನ ನಾವು ಅವ್ರ ಪರ್ಮಿಷನ್ ಇಲ್ಲದೆ ನಾವು ಯೂಸ್ ಮಾಡ್ಕೊತೀವಿ, ದುರ್ಬಳಕೆ ಮಾಡ್ಕೋತೀವಲ್ಲ, ಅದನ್ನ ನಾವು ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ ಅಂದ್ರೆ ಪಬ್ಲಿಕ್ ಆಕ್ಸೆಸ್ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಪಬ್ಲಿಕ್ ಅಲ್ಲಿ ಅವೈಲೇಬಲ್ ಇರೋಂಥದ್ದು ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಯಾವ್ದೆಲ್ಲ ಇದೆ. ಸೊ ಪಬ್ಲಿಕ್ ಲೈಸೆನ್ಸಸ್ ಅಲೌ ಅದರ್ಸ್ ಟು ಯೂಸ್, ಮಾಡಿಫೈ ಅಂಡ್ ಶೇರ್ ದ ಕಾಪಿರೈಟೆಡ್ ವರ್ಕ್ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್. ಸೊ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಏನು? ಸಾಫ್ಟ್ವೇರ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಸೋರ್ಸ್ ಕೋಡ್ ಇರುತ್ತೆ ಅಲ್ವಾ, ಆ ಸೋರ್ಸ್ ಕೋಡ್ನ ನಾವು ಚೇಂಜ್ ಮಾಡ್ಬೋದು ಅಥವಾ ಮಾಡಿಫೈ ಮಾಡ್ಬೋದು, ಅದನ್ನ ನಾವು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಯಾವುದೆಲ್ಲ ಅದಕ್ಕೆ ಅದರದೇ ಆದಂತಹ ಒಂದು ಪಬ್ಲಿಕ್ ಲೈಸೆನ್ಸಸ್ ಇರುತ್ತೆ. ಪಾಪ್ಯುಲರ್ ಲೈಸೆನ್ಸಸ್ ಯಾವ್ದು? ಕ್ರಿಯೇಟಿವ್ ಕಾಮರ್ಸ್ ಅಂದ್ರೆ CC ಫಾರ್ ಕ್ರಿಯೇಟಿವ್ ವರ್ಕ್. ಇನ್ನೊಂದು GNU ಜನರಲ್ ಪಬ್ಲಿಕ್ ಲೈಸೆನ್ಸಸ್, ಅದನ್ನ GPL ಅಂತ ಕರಿತೀವಿ ಫಾರ್ ಸಾಫ್ಟ್ವೇರ್. ಸೊ ಇವೆರಡು ಪಬ್ಲಿಕ್ ಆಕ್ಸೆಸ್ ಮತ್ತೆ ಓಪನ್ ಸೋರ್ಸ್. ಎಷ್ಟೋ ಕಡೆ ನೀವು ಇದನ್ನ ನೋಡಿರ್ತೀರಾ, ಹೀಗಿರುತ್ತೆ, ಇನ್ ಕೆಲವು ಕಡೆ ಹೀಗಿರುತ್ತೆ ಅಲ್ವಾ. ಸೊ ಸ್ಮಾಲ್ಸ್ EC ಏನು? ಕಾಪಿರೈಟ್. CC ಅಂದ್ರೆ ಏನು? ಕ್ರಿಯೇಟಿವ್ ಕಾಮನ್ಸ್ ಅಂತ ಕರಿತೀವಿ. ಸೊ ಆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಅಥವಾ ಒಂದು ವರ್ಕ್ನ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟಿವ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಎನ್ಹಾನ್ಸ್ ಮಾಡೋದಕ್ಕೆ ಹೋಗ್ತೀವಿ ಅಥವಾ ಡೆವಲಪ್ ಮಾಡಕ್ಕೆ ಹೋಗ್ತೀವಲ್ಲ, ಅದು CC. ಕಾಪಿರೈಟ್ ಅಂದ್ರೇನು? ನಾವು ಸ್ಟ್ರಿಕ್ಟ್ ಆಗಿ ಅದನ್ನ ಯೂಸ್ ಮಾಡಲೇಬಾರ್ದು. ಯೂಸ್ ಮಾಡಬೇಕು ಅಂದ್ರೆ ಅವ್ರ ಹತ್ರ ಒಂದು ಪರ್ಮಿಷನ್ ತಗೋಬೇಕು ಅಥವಾ ನಾವು ಅವ್ರಿಗೆ ಪೇಮೆಂಟ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಓಕೆ, ಸೊ ಅದನ್ನೇ ಸಾಫ್ಟ್ವೇರ್ಗೆ ಏನಂತ ಕರಿತೀವಿ? GPL ಅಂದ್ರೆ ಜನರಲ್ ಪಬ್ಲಿಕ್ ಲೈಸೆನ್ಸಸ್. ನೆಕ್ಸ್ಟ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್. ನಾನು ಮೊದಲೇ ಹೇಳಿದೆ ಅಲ್ವಾ, ನಮಗೆ ಸೋರ್ಸ್ ಕೋಡ್ ಫ್ರೀ ಆಗಿ ಅವೈಲೇಬಲ್ ಇರುತ್ತಲ್ಲ, ಅದನ್ನ ನಾವು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ನಾವು ಅದನ್ನ ಮಾಡಿಫೈ ಮಾಡಬಹುದು. ಎಕ್ಸಾಂಪಲ್ಸ್ ಕೇಳ್ತಾರೆ ಮಕ್ಕಳ: ಲಿನಕ್ಸ್, ಉಬಂಟು, ಲಿಬ್ರೆ ಆಫೀಸ್ ಅಂಡ್ ಮಾಜಿಲ್ಲಾ ಫೈರ್ಫಾಕ್ಸ್. ಸೊ ಉಬಂಟು ಲಿನಕ್ಸ್ ಇಸ್ ಆನ್ ಆಪರೇಟಿಂಗ್ ಸಿಸ್ಟಮ್. ಲಿಬ್ರೆ ಆಫೀಸ್ ಅಂದ್ರೆ ಏನು? ನಾವಲ್ಲಿ ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ ಈ ತರದೆಲ್ಲ ಮಾಡ್ತಾ ಹೋಗ್ಬೋದು, ಅದು ಲಿಬ್ರೆ ಆಫೀಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಮತ್ತು ಇನ್ನೊಂದು ಯಾವುದು? ಮಾಜಿಲ್ಲಾ ಫೈರ್ಫಾಕ್ಸ್, ಅದು ವೆಬ್ ಬ್ರೌಸರ್. ಓಕೆ, ನೆಕ್ಸ್ಟ್ ಸಾಫ್ಟ್ವೇರ್ ಪ್ರೈವಸಿ. ಸಾಫ್ಟ್ವೇರ್ ಪ್ರೈವಸಿ ಅಂದ್ರೆ ಏನು? ಇಲ್ಲೀಗಲ್ ಆಗಿ ಕಾಪಿ ಮಾಡೋದಾಗಿರ್ಬೋದು ಅಥವಾ ಸಾಫ್ಟ್ವೇರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಲ್ಲ, ಅದನ್ನ ನಾವು ಸಾಫ್ಟ್ವೇರ್ ಪ್ರೈವಸಿ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಒರಿಜಿನಲ್ ಸಾಫ್ಟ್ವೇರ್ನ ಬೈ ಮಾಡೋ ಬದಲು ಕ್ರ್ಯಾಕ್ ವರ್ಷನ್ಸ್ನ ಯೂಸ್ ಮಾಡ್ತೀವಿ. ಅದರಿಂದ ನಾವೇನ್ ಮಾಡ್ತಾ ಇದೀವಿ? ಸಾಫ್ಟ್ವೇರ್ನ ಪೈರೇಟ್ ಮಾಡ್ತಾ ಇದೀವಿ. ಸೊ ಹಾರ್ಮಿಂಗ್ ದ ಯೂಸರ್ಸ್ ಆರ್ ಡೆವಲಪರ್ಸ್ ಅಂಡ್ ದ ಎಕಾನಮಿ, ಇಟ್ ಶುಡ್ ಬಿ ಅವಾಯ್ಡೆಡ್. ಸೊ ನಾವು ಪ್ರಾಪರ್ ಆಗಿ ಪೇ ಮಾಡದೆ ಅದನ್ನ ನಾವು ಪೈರೇಟ್ ಮಾಡ್ಕೋತಾ ಇದೀವಿ ಅಂದ್ರೆ ನಾವು ಕರೆಕ್ಟ್ ಆಗಿ ನ್ಯಾಯನ ಒದಗಿಸ್ಕೋತಿಲ್ಲ ಅಂತ ಅಲ್ವಾ. ಸೊ ಅದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಆಲ್ಮೋಸ್ಟ್ ನಾವು ಲಾಸ್ಟ್ ಟಾಪಿಕ್ ಬರ್ತಾ ಇದೀವಿ ಮಕ್ಕಳ, ಅದೇ ಸೈಬರ್ ಕ್ರೈಮ್. ಏನಿದು ಸೈಬರ್ ಕ್ರೈಮ್ ಅಂದ್ರೆ? ಕ್ರಿಮಿನಲ್ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಕಂಪ್ಯೂಟರ್ ಆರ್ ಡಿಜಿಟಲ್ ನೆಟ್ವರ್ಕ್. ಸೊ ಯಾವುದೇ ತರಹದ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಫಿಸಿಕಲ್ ಆಗಿ ಮಾಡದೆ ಕಂಪ್ಯೂಟರ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ಸೈಬರ್ ಕ್ರೈಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾರನ್ನೆಲ್ಲ ಟಾರ್ಗೆಟ್ ಮಾಡ್ತೀವಿ? ಇಂಡಿವಿಜುವಲ್, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋ ಒಬ್ಬ ಇಂಡಿವಿಜುವಲ್ ಪರ್ಸನ್ನ ಟಾರ್ಗೆಟ್ ಆಗಿ ಇಟ್ಕೊಬಹುದು, ಅಥವಾ ಒಂದು ಆರ್ಗನೈಸೇಷನ್ನ ಟಾರ್ಗೆಟ್ ಆಗಿ ಇಟ್ಕೊಬಹುದು, ಒಂದು ಕಂಪ್ನಿನ ಅಥವಾ ಗವರ್ಮೆಂಟ್ನೇ ಟಾರ್ಗೆಟ್ ಆಗಿ ಇಟ್ಕೊಬಹುದು. ಸೊ ದೀಸ್ ಆರ್ ದ ಟಾರ್ಗೆಟ್ಸ್ ಆಫ್ ದ ಸೈಬರ್ ಕ್ರೈಮ್. ಯಾವ ತರದ್ದು ಕಾಮನ್ ಆಗಿರೋ ಸೈಬರ್ ಕ್ರೈಮ್ಗಳು ಇವೆ? ಸೊ ಮೊದಲನೇದು ಹ್ಯಾಕಿಂಗ್, ಎರಡನೇದು ಫಿಶಿಂಗ್, ಮೂರನೇದು ಐಡೆಂಟಿಟಿ ಥೆಫ್ಟ್, ನಾಲ್ಕನೇದು ರ್ಯಾನ್ಸಮ್ ವೇರ್, ಐದನೇದು ಮಾಲ್ವೇರ್ ಅಟ್ಯಾಕ್. ಸೊ 5 ತರಹದ ಸೈಬರ್ ಕ್ರೈಮ್ಸ್ ಇದೆ. ಸೊ ಇದನ್ನ 5 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇದೆ. ಓಕೆ, ಇಂಡಿವಿಜುವಲ್ ಆಗಿ ಅರ್ಥ ಮಾಡ್ಕೋತಾ ಹೋದ್ರೆ, ಹ್ಯಾಕಿಂಗ್ ಅಂದ್ರೆ ಏನು? ಅನ್ಆಥರೈಸ್ಡ್ ಆಕ್ಸೆಸ್ ಟು ದ ಕಂಪ್ಯೂಟರ್ ಸಿಸ್ಟಮ್ಸ್ ಆರ್ ನೆಟ್ವರ್ಕ್. ಸೊ ಪ್ರತಿಯೊಬ್ಬ ಕಂಪ್ಯೂಟರ್, ಈಗ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದೆ ಅಥವಾ ಒಂದು ಕಂಪ್ಯೂಟರ್ ಇದೆ ಅಂದ್ರೆ ನೀವು ಅದಕ್ಕೆ ಆಕ್ಚುಯಲ್ ಓನರ್. ಓಕೆ, ಸೊ ನಿಮ್ಮ ಪಾಸ್ವರ್ಡ್ಸ್ ಅಥವಾ ಕೀನ ಹ್ಯಾಕ್ ಮಾಡಿಕೊಂಡು ನೀವು ಇಲ್ಲದೆ ಇದ್ದಾಗ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಅದನ್ನ ಹ್ಯಾಕಿಂಗ್ ಅಂತಾನೆ ಅರ್ಥ. ಅನ್ಆಥರೈಸ್ಡ್ ಆಕ್ಸೆಸ್. ಟೈಪ್ಸ್ ಆಫ್ ಹ್ಯಾಕರ್ಸ್, ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. 2 ತರ ಹ್ಯಾಕರ್ಸ್ ಇರ್ತಾರೆ, ಒಂದು ವೈಟ್ ಹ್ಯಾಟ್ ಹ್ಯಾಕರ್ಸ್ ಮತ್ತೆ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್. ಸೊ ಸೆಕ್ಯೂರಿಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಬ್ಬ ಆರ್ಗನೈಸೇಷನ್ ಇಂದ ಪರ್ಮಿಷನ್ ತಗೊಂಡು ಹ್ಯಾಕ್ ಮಾಡ್ತಾರಲ್ಲ, ಅವ್ರನ್ನ ನಾವು ವೈಟ್ ಹ್ಯಾಟ್ ಹ್ಯಾಕರ್ಸ್, ಎಥಿಕಲ್ ಹ್ಯಾಕರ್ಸ್ ಅಂತ ಸಹ ಕರೀತಾರೆ. ಈಗ ಒಂದು ಸಾಫ್ಟ್ವೇರ್ದು ಸ್ಟ್ರೆಂತ್ ಹೇಗೆ ಗೊತ್ತಾಗುತ್ತೆ, ಆ ಸಾಫ್ಟ್ವೇರ್ ಎಷ್ಟು ಸೆಕ್ಯೂರ್ ಅಂತ ಹೇಗೆ ಗೊತ್ತಾಗುತ್ತೆ? ನಾವು ಬೇರೆ ಬೇರೆ ರೀತಿಲಿ ಅದನ್ನ ಹ್ಯಾಕ್ ಮಾಡ್ತಾ ಹೋದಂಗೆ ನಮಗೆ ದಾರಿಗಳು ಗೊತ್ತಾಗುತ್ತೆ ಹೇಗೆಲ್ಲ ಹ್ಯಾಕ್ ಮಾಡ್ಬೋದು ಅಂತ. ಸೊ ಅದು ಗೊತ್ತಾಗಕ್ಕೋಸ್ಕರನೇ, ಅಂದ್ರೆ ಲೀಗಲಿ ನಾವು ಹ್ಯಾಕ್ ಮಾಡ್ತೀವಲ್ಲ, ಅದನ್ನ ನಾವು ವೈಟ್ ಹ್ಯಾಟ್ ಹ್ಯಾಕರ್ಸ್.
ಯಾವುದೇ ಒಂದು ದುರ್ಬಳಕೆಗೋಸ್ಕರ ಮಾಡ್ಕೊಳ್ಳದೆ ಸದ್ಬಳಕೆಗೋಸ್ಕರ ಮಾಡ್ತೀವಲ್ಲ ಅದನ್ನ ನಾವು ವೈಟ್ ಹ್ಯಾಟ್ ಹ್ಯಾಕಿಂಗ್ ಅಥವಾ ಹ್ಯಾಕರ್ಸ್ ಅಂತ ಕರಿತೀವಿ. ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂದ್ರೇನು? ಮೆಲಿಷಿಯಸ್ ಹ್ಯಾಕರ್ಸ್ ಹೂ ಸ್ಟೀಲ್ ಆರ್ ಡ್ಯಾಮೇಜ್ ದ ಡೇಟಾ. ಯಾರು ಇಲ್ಲೀಗಲ್ ಪರ್ಪಸ್ಗೋಸ್ಕರ ದುರ್ಬಳಕೆಗೋಸ್ಕರ ಯೂಸ್ ಮಾಡ್ತಾರಲ್ಲ ಒಂದು ಸಾಫ್ಟ್ವೇರ್ನ ಅಥವಾ ಒಂದು ಆಕ್ಸೆಸ್ ಮಾಡ್ತಾರಲ್ಲ ಒಂದು ಕಂಪ್ಯೂಟರ್ನ ಅಥವಾ ಒಂದು ಸರ್ವರ್ನ, ಅವ್ರನ್ನ ನಾವೇನಂತ ಕರಿತೀವಿ? ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತೀವಿ. ಇದನ್ನ 2 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇದೆ ಮಕ್ಕಳ. ಓಕೆ, ನೆಕ್ಸ್ಟ್ ಫಿಶಿಂಗ್. ಏನಿದು ಫಿಶಿಂಗ್ ಅಂದ್ರೆ? ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಅಥವಾ ನೀವು ಇಮೇಲ್ಸ್ ಅಲ್ಲಿ ನೋಡಿರ್ಬೋದು, ಯು ಹ್ಯಾವ್ ವನ್ ದ ಲಾಟ್ರಿ ಆಫ್ 2 lakh rupees, ಪ್ಲೀಸ್ ಪ್ರೊವೈಡ್ ಯುವರ್ ಬ್ಯಾಂಕ್ ಡೀಟೇಲ್ಸ್, ಈ ತರದೆಲ್ಲ ಬರುತ್ತೆ ಅಲ್ವಾ. ಸೊ ಅದನ್ನ ನಾವು ಫಿಶಿಂಗ್ ಅಂತ ಕರಿತೀವಿ. ಫೇಕ್ ಇಮೇಲ್ಸ್ ಆರ್ ವೆಬ್ಸೈಟ್ಸ್ ದಟ್ ಲುಕ್ ಜೆನ್ಯೂನ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಿಶಿಂಗ್. ಅವ್ರದ್ದು ಆಕ್ಚುಯಲ್ ಐಡಿಯಾ ಏನಿರುತ್ತೆ ಅಂದ್ರೆ ನಮ್ಮ ಪಾಸ್ವರ್ಡ್ನ ಸ್ಟೀಲ್ ಮಾಡೋದಾಗಿರ್ಬೋದು ಅಥವಾ ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಸ್ಟೀಲ್ ಮಾಡೋದಾಗಿರ್ಬೋದು ಅಥವಾ ನಮ್ಮ ಪರ್ಸನಲ್ ಡೇಟಾನ ಮಿಸ್ಯೂಸ್ ಮಾಡ್ಕೊಳ್ಳೋದು ಅವ್ರದ್ದು ಮೇನ್ ಥಿಂಗ್. ಅಂದ್ರೆ ಅದೇ ಅವರ ಮುಖ್ಯವಾದ ಅಥವಾ ಮೂಲವಾದ ಉದ್ದೇಶ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಐಡೆಂಟಿಟಿ ಥೆಫ್ಟ್ ಅಂದ್ರೆ ಮಿಸ್ಯೂಸ್ ಆಫ್ ಸ್ಟೋಲನ್ ಪರ್ಸನಲ್ ಡೇಟಾ. ನಾನು ಮೊದಲೇ ಹೇಳಿದೆ ಅಲ್ವಾ, ನಾವು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ತುಂಬಾ ಡೀಟೇಲ್ಡ್ ಆಗಿ ನಮ್ಮ ಬಗ್ಗೆ ನಾವು ಬರ್ಕೊಂಡಷ್ಟು ಏನ್ ಮಾಡ್ತಾರೆ, ಬೇರೆಯವರು ಆ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ನಮ್ಮ ಅಕೌಂಟ್ ಮುಖಾಂತರ ಅಂದ್ರೆ ಅವ್ರು ಮಾಡ್ತಿರೋ ಆಕ್ಷನ್ಸ್ ಎಲ್ಲ ಯಾರೋ ಬೇರೆಯವರು ಅವ್ರೇನ್ ಮಾಡ್ತಾರೆ, ನಮ್ಮ ಪ್ರೊಫೈಲ್ ಫೋಟೋ ಯೂಸ್ ಮಾಡ್ಕೊಂಡು ಅಥವಾ ನಮ್ಮ ನೇಮ್ನ ಯೂಸ್ ಮಾಡಿಕೊಂಡು ನಮ್ಮ ಐಡೆಂಟಿಟಿನ ಇಟ್ಕೊಂಡು ಡೇಟಾನ ಸ್ಟೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ಐಡೆಂಟಿಟಿ ಥೆಫ್ಟ್ ಅಂತ ಹೇಳ್ತಾರೆ. ಸೊ ಅವರು ಫೈನಾನ್ಷಿಯಲ್ ಫ್ರಾಡ್ ಮಾಡ್ಬೋದು ಅಥವಾ ಒಂದು ಮೆಡಿಕಲ್ ರಿಲೇಟೆಡ್ ಫ್ರಾಡ್ ಮಾಡ್ಬೋದು ಅಥವಾ ಯಾವ್ದಾದ್ರು ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ನ ಮಾಡೋ ಸಾಧ್ಯತೆ ಇದೆ. ಇದನ್ನ ನಾವು ಐಡೆಂಟಿಟಿ ಥೆಫ್ಟ್ ಅಂತ ಕರಿತೀವಿ. ಅಂದ್ರೆ ಮಾಸ್ಕ್ ಹಾಕೊಂಡು. ಮಾಸ್ಕ್ ಅಂದ್ರೆ ಏನರ್ಥ? ಸೊ ಅವ್ರು ಕೆಲಸ ಮಾಡ್ತಿರೋರು ಯಾರೋ, ಮಾಸ್ಕ್ ಅಂದ್ರೆ ನಮ್ಮ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಯಾರೋ ಒಬ್ಬ ಬೇರೆ ವ್ಯಕ್ತಿನ ಇನ್ಫಾರ್ಮೇಶನ್ನ ಯೂಸ್ ಮಾಡಿಕೊಂಡು ಅವರು ಈ ತರ ಇಲ್ಲೀಗಲ್ ಆಕ್ಟಿವಿಟೀಸ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ರ್ಯಾನ್ಸಮ್ ವೇರ್. ಇದನ್ನು ಕೇಳೋ ಸಾಧ್ಯತೆ ಇದೆ. ಅಟ್ಯಾಕರ್ ಎನ್ಕ್ರಿಪ್ಟ್ಸ್ ಯೂಸರ್ ಡೇಟಾ, ಡಿಮ್ಯಾಂಡ್ಸ್ ರ್ಯಾನ್ಸಮ್ ಟು ರೆಸ್ಟೋರ್ ಆಕ್ಸೆಸ್, ಸ್ಪ್ರೆಡ್ ಥ್ರೂ ಮಲಿಷಿಯಸ್ ವೆಬ್ಸೈಟ್ಸ್, ಆಡ್ಸ್ ಆರ್ ಇಮೇಲ್ ಅಟ್ಯಾಚ್ಮೆಂಟ್. ರ್ಯಾನ್ಸಮ್ ಅಂದ್ರೆ ಏನು? ಒಂದು ಡೇಟಾನ ಎನ್ಕ್ರಿಪ್ಟ್ ಮಾಡಿರ್ತಾರೆ. ಅಂದ್ರೆ ಕ್ಲಿಕ್ ದಿಸ್ ಲಿಂಕ್ ಟು ಡೌನ್ಲೋಡ್ ಅಂತ ಎಲ್ಲ ಇರುತ್ತೆ. ಓಕೆ, ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಇಮೇಜ್ನ ಡೌನ್ಲೋಡ್ ಮಾಡ್ಕೊಬೇಕು ಅನ್ಕೊಳ್ಳಿ ಅಥವಾ ಯಾವ್ದಾದ್ರು ಒಂದು ಸಾಫ್ಟ್ವೇರ್ನ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೇಕು, ಅಲ್ಲಿ ಡೌನ್ಲೋಡ್ ಬಟನ್ ಅಂತ ಇರುತ್ತೆ. ನಾವು ನೋಡಿದ ತಕ್ಷಣ ಏನು ಅನ್ಕೊಂತೀವಿ, ಇದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡೋದಕ್ಕಿರೋಂಥ ಡೌನ್ಲೋಡ್ ಬಟನ್ ಅಂತ ನಾವು ಡೌನ್ಲೋಡ್ ಮಾಡ್ಬಿಡ್ತೀವಿ. ಅದೇನಾದ್ರೂ ಒಂದ್ಸಲ ಇನ್ಸ್ಟಾಲ್ ಆಗಿಬಿಟ್ರೆ ಏನಾಗುತ್ತೆ, ವೈರಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಕಂಪ್ಯೂಟರ್ನೇ ಅದ್ರ ಕಂಟ್ರೋಲ್ಗೆ ತಗೊಳ್ಳೋ ಚಾನ್ಸಸ್ ಇದೆ. ಅಥವಾ ನಮ್ಮ ಕಂಪ್ಯೂಟರ್ಲಿರೋ ಡೇಟಾನೆಲ್ಲ ಸ್ಟೀಲ್ ಮಾಡಿಕೊಂಡು ಅವ್ರು ನಮಗೆ ಡಿಮ್ಯಾಂಡ್ ಮಾಡ್ಬೋದು, ದುಡ್ಗಾದ್ರೂ ಡಿಮ್ಯಾಂಡ್ ಮಾಡ್ಬೋದು ಕೆಲವು ಸಲ. ಅಥವಾ ಕೆಲವು ಸಲ ಏನು ಮಾಡ್ತಾರೆ, ಸೆನ್ಸಿಟಿವ್ ಡೇಟಾ ನಿಮ್ಮ ಹತ್ರ ಇದೆ, ಸೊ ಅದನ್ನ ನಿಮ್ಮ ಐಡೆಂಟಿಟಿ ಯೂಸ್ ಮಾಡಿಕೊಂಡು ನಾನು ಬೇರೆಯವ್ರ ಡೇಟಾನ ಸ್ಟೀಲ್ ಮಾಡ್ತೀನಿ, ಈ ಥರದ್ದೆಲ್ಲ ಬೆದರಿಕೆ ಹಾಕೋ ಸಾಧ್ಯತೆ ಇದೆ. ಇದನ್ನ ಏನಂತ ಕರಿತೀವಿ? ರ್ಯಾನ್ಸಮ್ ವೇರ್ ಅಂತ ಕರಿತೀವಿ. ಹೇಗೆಲ್ಲ ನಾವು ಸೈಬರ್ ಕ್ರೈಮ್ನ ಪ್ರಿವೆಂಟ್ ಮಾಡ್ಬೋದು? ಇಲ್ಲಿವರೆಗೂ ನಮಗೆ ಗೊತ್ತಾಗಿದ್ದೇನು, ಸೈಬರ್ ಕ್ರೈಮ್ಸ್ ಏನೆಲ್ಲ ಇದೆ, ಯಾವ ಥರದ್ದು ಬೇರೆ ಬೇರೆ ಟೈಪ್ಸ್ ಇದೆ, ಇವೆಲ್ಲವೂ ನಮಗೆ ಗೊತ್ತಾಯ್ತು. ಈಗ ಹೇಗೆ ನಾವು ಸೈಬರ್ ಕ್ರೈಮ್ನ ಪ್ರಿವೆಂಟ್ ಮಾಡ್ತೀವಿ? ಓಕೆ, ಮೊದಲನೇದು ಯೂಸ್ ಅಪ್ಡೇಟೆಡ್ ಆಂಟಿ ವೈರಸ್ ಸಾಫ್ಟ್ವೇರ್. ಇದು ತುಂಬಾನೇ ಇಂಪಾರ್ಟೆಂಟ್. ಯೂಶಲ್ ಆಗಿ ಹೇಳ್ತಾರೆ ಅಲ್ವಾ, ಆಂಟಿ ವೈರಸ್ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅದು ಹೇಗೆ ಅಂದ್ರೆ ಅದೊಂಥರ ನಮ್ಮ ಕಂಪ್ಯೂಟರ್ಗೆ ಬೇಲಿ ಇದ್ದಂಗೆ. ನೆಕ್ಸ್ಟ್, ಟೇಕ್ ರೆಗ್ಯುಲರ್ ಡೇಟಾ ಬ್ಯಾಕಪ್ಸ್. ಸೊ ಎಷ್ಟೋ ಸಲ ಏನಾಗ್ಬಿಟ್ಟಿರುತ್ತೆ, ನಾವು ಮಾಡೋ ಸಣ್ಣ ಪುಟ್ಟ ತಪ್ಪಿಂದ ಕಂಪ್ಲೀಟ್ ಆಗಿ ನಮ್ಮಲ್ಲಿರೋ ಡೇಟಾ ಎಲ್ಲ ಡಿಲೀಟ್ ಆಗ್ಬಿಡ್ಬೋದು ಅಥವಾ ಬೇರೆಯವ್ರು ಸ್ಟೀಲ್ ಮಾಡೋ ಸಾಧ್ಯತೆ ಇದೆ. ಡೇಟಾನ ಬ್ಯಾಕಪ್ ಮಾಡ್ಕೊಬೇಕು. ಯೂಸ್ ಸ್ಟ್ರಾಂಗ್ ಆ್ಯಂಡ್ ಯೂನಿಕ್ ಪಾಸ್ವರ್ಡ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್. ಸುಮಾರು ಜನ ಏನು ಅನ್ಕೊಂಡ್ಬಿಡ್ತಾರೆ, ಪಾಸ್ವರ್ಡ್ ಸೆಟ್ ಮಾಡೋದಂದ್ರೆ ಅವ್ರ ಹೆಸರು ಹಾಕ್ಬಿಟ್ಟು @123 @456 ಅಂತ ಮಾಡ್ತೀವಿ. ಅದೆಲ್ಲ ವೀಕ್ ಪಾಸ್ವರ್ಡ್ಸ್, ಈಸಿಯಾಗಿ ಹ್ಯಾಕ್ ಮಾಡೋ ಅಂಥದ್ದು. ಆ ಕಾರಣದಿಂದ ಸ್ಟ್ರಾಂಗ್ ಆಗಿರೋ ಯೂನಿಕ್ ಪಾಸ್ವರ್ಡ್ನ ಇಟ್ಕೊಬೇಕು. ನೆಕ್ಸ್ಟ್, ಅವಾಯ್ಡ್ ಪೈರೇಟೆಡ್ ಸಾಫ್ಟ್ವೇರ್. ಯಾಕೆ ಅಂದರೆ ನಾವು ಪೈರೇಟೆಡ್ ಸಾಫ್ಟ್ವೇರ್ನ ಯೂಸ್ ಮಾಡಿದ್ರೆ ಅಥವಾ ಡೌನ್ಲೋಡ್ ಮಾಡ್ತಿದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಮೂಲದಿಂದ, ಅಂದರೆ ನಾವು ಯಾವುದನ್ನ ನಂಬಕ್ಕಾಗಲ್ವೋ ಆ ಮೂಲದಿಂದ ನಾವು ಬ್ರೌಸ್ ಮಾಡ್ಬೋದು ಅಥವಾ ಡೌನ್ಲೋಡ್ ಮಾಡೋ ಸಾಧ್ಯತೆ ಮಾಡ್ತೀವಿ ಅಲ್ವಾ. ಅವಾಗ ಏನು ಮಾಡ್ಬೋದು, ಅವರು ನಮಗೆ ಫ್ರಾಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಪೈರೇಟೆಡ್ ಸಾಫ್ಟ್ವೇರ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಬ್ರೌಸ್ ಓನ್ಲಿ ಸೆಕ್ಯೂರ್ ವೆಬ್ಸೈಟ್. ಎಲ್ಲಿ HTTPS ಅಂತ ಇರುತ್ತೋ, HTTP ಇದ್ರೆ ಸೆಕ್ಯೂರ್ ಅಂತ ಅಲ್ಲ, HTTPS ಅಂತ ಇದ್ರೆ ಸೆಕ್ಯೂರ್. ಸೊ ಆ ವೆಬ್ಸೈಟ್ನ ಮಾತ್ರ ನಾವು ಬ್ರೌಸ್ ಮಾಡಬೇಕು.
ಯಾವುದೇ ತರಹದ ಸಸ್ಪಿಷಿಯಸ್ ಇಮೇಲ್ ಅಥವಾ ಲಿಂಕ್ ಬಂದರೆ ನಾವು ಕಂಟೆಂಟ್ ನೋಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ನೆಕ್ಸ್ಟ್, ಸೆಕ್ಯೂರ್ ವೈಫೈ ನೆಟ್ವರ್ಕ್. ಸೊ ನಾವು ಬೇರೆಯವ್ರ ವೈಫೈಗೆ ಕನೆಕ್ಟ್ ಆಗೋದಕ್ಕಿಂತ ಮುಂಚೆನೂ ಅಥವಾ ನಮ್ಮ ವೈಫೈನ ಓಪನ್ ಆಗಿ ಇಡೋದಕ್ಕಿಂತ ಮುಂಚೆನೂ ನಾವು ಸೇಫ್ಟಿ ಮತ್ತು ಪಾಸ್ವರ್ಡ್ಸ್ನ ಇಟ್ಕೊಳ್ಳೇಬೇಕು. ಓಕೆ. ನೆಕ್ಸ್ಟ್, ಯೂಸ್ ಪ್ರೈವೇಟ್ ಬ್ರೌಸಿಂಗ್ ಆನ್ ಶೇರ್ಡ್ ಕಂಪ್ಯೂಟರ್. ಪ್ರೈವೇಟ್ ಬ್ರೌಸಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಎಲ್ಲೋ ಒಂದು ಕಡೆ ಹೋಗ್ತೀರಾ, ಇಂಟರ್ನೆಟ್ ಕೆಫೆಗೆ ಹೋಗ್ಬಿಟ್ಟು ಏನೋ ಒಂದು ಇದು ಪ್ರಿಂಟ್ಔಟ್ ತೊಗೊಬೇಕು ಅಂದ್ಕೊಳ್ಳಿ, ಅಥವಾ ನೀವು ಏನೋ ಒಂದು ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕು ಅಂದ್ಕೊಳ್ಳಿ. ಆವಾಗ ನೀವು ಡೈರೆಕ್ಟಾಗಿ ಆಕ್ಸೆಸ್ ಮಾಡೋ ಬದಲು ಪ್ರೈವೇಟ್ ಬ್ರೌಸಿಂಗ್ ಅಂತ ಇರುತ್ತೆ ಅಥವಾ ಪ್ರೈವೇಟ್ ವೆಬ್ ಪೇಜ್ ಅಂತ ಇರುತ್ತೆ. ಅದನ್ನು ಆಕ್ಸೆಸ್ ಮಾಡೋ ಮುಖಾಂತರ ನಮ್ಮ ಡೇಟಾ ಆ ಕಂಪ್ಯೂಟ್ರಲ್ಲಿ ಉಳ್ಕೊಳ್ಳೋದಿಲ್ಲ. ನಾನು ಮೊದಲೇ ಹೇಳಿದೆ ಅಲ್ವಾ, ಹೇಗಾದರೂ ಡೇಟಾ ಉಳ್ಕೊಳ್ಳುತ್ತೆ. ಈ ಥರ ಯೂಸ್ ಮಾಡೋದ್ರಿಂದ, ಪ್ರೈವೇಟ್ ಬ್ರೌಸಿಂಗ್ ಯೂಸ್ ಮಾಡೋದ್ರಿಂದ ಆದಷ್ಟು ಕಡಿಮೆ ಪ್ರಮಾಣದ ಡೇಟಾನ ಉಳ್ಕೊಳ್ಳುತ್ತೆ. ಓಕೆ. ಸೊ ಇಂಡಿಯನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದನ್ನು ಏನಂತ ಕರಿತೀವಿ? IT ಆ್ಯಕ್ಟ್ ಅಂತ ಕರಿತೀವಿ. ಸೊ 2000ನೇ ಇಸ್ವಿಲಿ ಅದನ್ನು ಫ್ರೇಮ್ ಮಾಡಿದ್ರು, 2008ನೇ ಇಸ್ವಿಲಿ ಅದನ್ನು ಅಮೆಂಡ್ ಮಾಡೋದು, ಅಂದರೆ ಇಂಪ್ಲಿಮೆಂಟ್ ಮಾಡಿದ್ರು. ಅದೇನು ಮಾಡುತ್ತೆ? ಅದೊಂದು ಫ್ರೇಮ್ ವರ್ಕ್ನ ಪ್ರೊವೈಡ್ ಮಾಡುತ್ತೆ. MCQ ಕೇಳೋ ಚಾನ್ಸಸ್ ಇದೆ. ಏನಕ್ಕೆ ಅದು ಫ್ರೇಮ್ ವರ್ಕ್ ಅಂದರೆ, ಒಂದೇ ಆ್ಯಕ್ಟು ಎಲ್ಲದಕ್ಕೂ ಸೊಲ್ಯೂಷನ್ ಕೊಡುತ್ತೆ. ಸೊಲ್ಯೂಷನ್ ಅನ್ನೋದಕ್ಕಿಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಸೆಟ್ ಮಾಡ್ತಾ ಹೋಗುತ್ತೆ. ಏನು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ಗಾಗಿರ್ಬೋದು ಅಥವಾ ಡಿಜಿಟಲ್ ಸಿಗ್ನೇಚರ್, ಸೈಬರ್ ಕ್ರೈಮ್ ಪೆನಾಲ್ಟಿ ಎಷ್ಟಿದೆ, ಏನಾರು ಒಂದು ಕ್ರೈಮ್ ಆದರೆ ಅವ್ರಿಗೆ ಎಷ್ಟು ಪೆನಾಲ್ಟಿನ ವಿಧಿಸ್ಬೇಕು ಅಂತ. ಆಮೇಲೆ ಇ ಗವರ್ನೆನ್ಸ್ ಅಂದರೆ ಏನು? ಡಿಜಿಟಲ್ ಮುಖಾಂತರ ಗೌರ್ಮೆಂಟ್ ಸರ್ವಿಸಸ್ನ ನಾವು ಆಕ್ಸೆಸ್ ಮಾಡ್ಬೋದಲ್ವಾ, ಅದನ್ನ ಇ ಗವರ್ನೆನ್ಸ್ ಹೇಗೆ ಯೂಸ್ ಮಾಡ್ಕೊಬೇಕು ಅದು ಸಹ ಹೇಳುತ್ತೆ. ಎಸ್ಟಾಬ್ಲಿಷ್ ಆಫ್ ಸೈಬರ್ ಅಪಿಲೇಟ್ ಟ್ರಿಬ್ಯುನಲ್, ಇದ್ರ ಬಗ್ಗೆ ಇದೆ, ನೆಕ್ಸ್ಟ್ ನಾನು ಹೇಳ್ತೀನಿ ಇದನ್ನ. ಇಟ್ ಪ್ರೊಟೆಕ್ಟ್ಸ್ ಯೂಸರ್ ಅಗೇನ್ಸ್ಟ್ ಮಿಸ್ಯೂಸ್ ಆಫ್ ಡಿಜಿಟಲ್ ಡೇಟಾ. ಸೊ ಯಾವುದೇ ತರಹದ ಸೈಬರ್ ಕ್ರೈಮ್ ನಡೆದ್ರೂ ಸಹ ಅದಕ್ಕೆ ಯಾವ ತರಹದ ಪನಿಷ್ಮೆಂಟ್ ಇದೆ ಅಥವಾ ಅದಕ್ಕೆ ಯಾವ ಥರದ ಒಂದು ಯಾವುದೇ ಒಂದು ಮೆಷರ್ಸ್ನ ತಗೊಬೇಕು ಅನ್ನೋದನ್ನ ಎಲ್ಲಿ ಮೆನ್ಷನ್ ಮಾಡ್ತೀವಿ? ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇಂಡಿಯನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು 2000ನೇ ಇಸ್ವಿಲಿ ಅದನ್ನು ಡ್ರಾಫ್ಟ್ ಮಾಡಿದ್ರು, ಅಂದರೆ ಅದನ್ನು ಬರೆದ್ರು. ಅದನ್ನು ಕಾರ್ಯರೂಪಕ್ಕೆ ಅಥವಾ ಅಮೆಂಡ್ ಮಾಡಿದ್ದು ಯಾವಾಗ? 2008ನೇ ಇಸ್ವಿಲಿ. ಓಕೆ. ನೆಕ್ಸ್ಟ್ ಇಸ್ ಇಂಪ್ಯಾಕ್ಟ್ ಆನ್ ಹೆಲ್ತ್. ಸೊ ಹೇಗೆ ಈ ಡಿಜಿಟಲ್ ಡಿವೈಸಸ್ ಯೂಸ್ ಮಾಡೋದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಓಕೆ. ಎಕ್ಸೆಸಿವ್ ಯೂಸ್ ಆಫ್ ಡಿಜಿಟಲ್ ಡಿವೈಸಸ್ ಕ್ಯಾನ್ ನೆಗೆಟಿವ್ಲಿ ಅಫೆಕ್ಟ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಇದು ತುಂಬಾ ನಿಜ ಅಲ್ವಾ? ಸೊ ಹೇಗೆ ಫಿಸಿಕಲಿ ಮತ್ತು ಮೆಂಟಲಿ ಹೇಗೆ ನಮ್ಗೆ ಎಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊತಾ ಹೋಗೋಣ. ತುಂಬ ನಾವು ಡಿಜಿಟಲ್ ಡಿವೈಸಸ್ನ ನೋಡೋದ್ರಿಂದ, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ನಮ್ಮ ಐ ಸ್ಟ್ರೈನ್ ಆಗುತ್ತೆ, ಕಣ್ಣು ಸ್ಟ್ರೈನ್ ಆಗುತ್ತೆ. ಬ್ಯಾಕ್ ಆ್ಯಂಡ್ ನೆಕ್ ಪೇನ್, ಬೆನ್ನೋವಾಗಿರ್ಬೋದು, ಕತ್ ನೋವಾಗಿರ್ಬೋದು, ಅದು ಬರುತ್ತೆ. ರಿಸ್ಟ್ ಆ್ಯಂಡ್ ಫಿಂಗರ್ ಪ್ರಾಬ್ಲಮ್ ಅಲ್ವಾ? ಎಲ್ಲ ನಾವು ಟಚ್ ಸ್ಕ್ರೀನ್ ಯೂಸ್ ಮಾಡ್ತಾನೆ ಇರ್ತೀವಿ, ಅಥವಾ ತುಂಬ ಹೊತ್ತು ಫೋನ್ನ ಇಟ್ಕೊಂಡಿರ್ತೀವಿ, ಅಥವಾ ನಾವು ಕೂತ್ಕೊಳ್ಳೋ ಪೊಸಿಷನ್ ಕರೆಕ್ಟ್ ಆಗಿಲ್ಲ ಅಂದರೆ ರಿಸ್ಟ್ ಅಥವಾ ಫಿಂಗರ್ ಪ್ರಾಬ್ಲಮ್ ಬರುತ್ತೆ. ಮತ್ತು ಅಡಿಕ್ಷನ್ ಮತ್ತು ಸ್ಟ್ರೆಸ್ ಆಗುತ್ತೆ. ಇದು ಖಂಡಿತವಾಗ್ಲೂ ನಿಜ. ಅದು ಮೊಬೈಲ್ ಗೇಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅದು ಅಡಿಕ್ಷನ್ ಆದಷ್ಟು ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಸ್ಟ್ರೆಸ್ನ ಬಿಲ್ಡ್ ಮಾಡುತ್ತೆ. ನೆಕ್ಸ್ಟು ಒಬೆಸಿಟಿ. ಸೊ ಅಂದರೆ ಏನು? ನಾವು ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ ಬೊಜ್ಜಿನ ಪರಿಣಾಮಗಳು ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಒಬೆಸಿಟಿ ರಿಲೇಟೆಡ್ ಪ್ರಾಬ್ಲಮ್ಸು ಬರುತ್ತೆ. ಸೊ ಇದನ್ನು ಓವರ್ಕಮ್ ಮಾಡಲಿಕ್ಕೆ ಎರ್ಗೊನಾಮಿಕ್ಸ್ ಅಂತ ಒಂದು ಡಿರೈವ್ ಮಾಡಿದ್ರು. ಏನಿದು ಎರ್ಗೊನಾಮಿಕ್ಸ್? ಅ ಸೈನ್ಸ್ ದಟ್ ಡಿಸೈನ್ಸ್ ವರ್ಕ್ ಸ್ಪೇಸಸ್ ಟು ಎನ್ಶ್ಯೂರ್ ಕಂಫರ್ಟ್, ಸೇಫ್ಟಿ ಆ್ಯಂಡ್ ಎಫಿಷಿಯನ್ಸಿ. ಸೊ ಇವತ್ತಿನ ಪ್ರಪಂಚ ಡಿಜಿಟಲ್ ಆಗಿ ಮುಂದುವರಿತಿರೋದ್ರಿಂದ ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಕಂಪ್ಯೂಟರ್ ಜೊತೆ ಆಗಿರ್ಬೋದು, ಅಥವಾ ಸ್ಮಾರ್ಟ್ ಫೋನ್ ಅಥವಾ ಟ್ಯಾಬ್ಲೆಟ್ಸ್ ಅಂದರೆ ಮೆಡಿಕಲ್ ಟ್ಯಾಬ್ಲೆಟ್ಸ್ ಅಲ್ಲ, ಡಿಜಿಟಲ್ ಟ್ಯಾಬ್ಲೆಟ್ ಬಗ್ಗೆ ನಾನು ಮಾತಾಡ್ತಿರೋದು. ಇದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಸೊ ಇದನ್ನ ಹೇಗೆ ಯೂಸ್ ಮಾಡ್ಕೊಬೇಕು, ಇದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸೋದಕ್ಕೆ ಒಂದು ಬ್ರಾಂಚ್ ಇದೆ, ಅದೇ ಎರ್ಗೊನಾಮಿಕ್ಸ್. ಅಲ್ಲಿ ಒಂದಷ್ಟು ಪ್ರಾಕ್ಟೀಸಸ್ ಹೇಳಿದೆ, ಅಂದರೆ ಹೆಲ್ತಿ ಪ್ರಾಕ್ಟೀಸಸ್. ಕರೆಕ್ಟ್ ಆಗಿರೋ ಒಂದು ಪೋಸ್ಚರ್ ಮೇಂಟೈನ್ ಮಾಡ್ಕೊಬೇಕು. ನಾವು ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ಲಿಕ್ಕೆ ಕೂತಾಗ ಮಾನಿಟರ್ಗೂ ನಮ್ಮ ಕಣ್ಗೂ ಎಷ್ಟು ಡಿಸ್ಟೆನ್ಸ್ ಇರಬೇಕು, ನಾವು ಹೇಗೆ ನಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಂಡು ವರ್ಕ್ ಮಾಡಬೇಕು, ಈ ಥರದ್ದೆಲ್ಲ ಹೆಲ್ತ್ ಪ್ರಾಕ್ಟೀಸಸ್ ಇರುತ್ತೆ. ನೆಕ್ಸ್ಟ್, ಪ್ರಾಪರ್ ಸ್ಕ್ರೀನ್ ಡಿಸ್ಟೆನ್ಸ್. ಇದನ್ನು ನಾನು ಹೇಳಿದೆ. ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್ ಫಾರ್ ಎವ್ರಿ 45 ಮಿನಿಟ್ಸ್, ಫಾರ್ ಎವ್ರಿ 1 ಅವರ್ ನಾವು ಬ್ರೇಕ್ ತೊಗೊಬೇಕು, 5 ಮಿನಿಟ್ಸ್ 10 ಮಿನಿಟ್ಸ್. ನೆಕ್ಸ್ಟ್, ಲಿಮಿಟ್ ಸ್ಕ್ರೀನ್ ಟೈಮ್. ಇದು ತುಂಬಾ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಡಿಕ್ಟ್ ಆದಂಗೆಲ್ಲ ನಾವು ಎಷ್ಟೊತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ದೀವಿ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸೊ ಸ್ಕ್ರೀನ್ ಟೈಮ್ ಇದ್ರೆ ನಮಗೊಂದು ಅವೇರ್ನೆಸ್ ಇರುತ್ತೆ, ಓಕೆ ನಾನು ಇದನ್ನು 45 ಮಿನಿಟ್ಸ್ ಯೂಸ್ ಮಾಡಿದೆ, ಇದನ್ನು 2 ಅವರ್ಸ್ ಯೂಸ್ ಮಾಡಿದೆ ಅಂತ.
ಬ್ಯಾಲೆನ್ಸ್ ಡಿಜಿಟಲ್ ಲೈಫ್ ವಿತ್ ಫಿಸಿಕಲ್ ಆಕ್ಟಿವಿಟೀಸ್. ತುಂಬ ಜನ ಇವತ್ತಿನ ದಿನ ನಾವು ಫಿಸಿಕಲ್ ಗೇಮ್ಸ್ ಆಡೋದೇ ಮರ್ತ್ಬಿಟ್ಟಿದ್ದೀವಿ. ಅದರಿಂದ ಏನಾಗ್ತಿದೆ, ನಮ್ಮ ಆರೋಗ್ಯ ಕ್ಷೀಣಿಸುತ್ತೆ. ಎಲ್ಲವೂ ಡಿಜಿಟಲ್, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಈ ಥರದ್ದು ಎಲ್ಲವೂ ನಾವು ಡಿಜಿಟಲಲ್ಲೇ ಮಾಡೋದಕ್ಕೆ ಹೋಗ್ತೀವಿ. ಅದನ್ನು ಆದಷ್ಟು ಬ್ಯಾಲೆನ್ಸ್ ಮಾಡಬೇಕು. ಇವೆಲ್ಲವೂ ಯಾವುದ್ರಲ್ಲಿ ಬರುತ್ತೆ, ಎರ್ಗೋನಾಮಿಕ್ಸ್ ಅಲ್ಲಿ ಬರುತ್ತೆ. ಸೊ ಮಕ್ಕಳ, ಇದನ್ನ ಕನ್ಕ್ಲೂಡ್ ಮಾಡಬೇಕು, ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಕನ್ಕ್ಲೂಡ್ ಮಾಡೋದಾದ್ರೆ, ಡಿಜಿಟಲ್ ಟೆಕ್ನಾಲಜೀಸ್ ಆಫರ್ ಇಮ್ಮೆನ್ಸ್ ಬೆನಿಫಿಟ್ಸ್ ಬಟ್ ಆಲ್ಸೋ ಡಿಮಾಂಡ್ಸ್ ರೆಸ್ಪಾನ್ಸಿಬಿಲಿಟಿ. ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಯಾವುದೋ ಒಂದು ಟೆಕ್ನಾಲಜಿ ಆಗಿರ್ಬೋದು, ನಮಗೆ ಸಾಕಷ್ಟು ಬೆನಿಫಿಟ್ ಏನೋ ಕೊಡುತ್ತೆ ನಿಜ, ಆದರೆ ಅದನ್ನ ನಾವು ರೆಸ್ಪಾನ್ಸಿಬಲ್ ಆಗಿ ಒಂದು ಅವೇರ್ನೆಸ್ ಮುಖಾಂತರ ಅದನ್ನ ನಾವು ತಲೆಯಲ್ಲಿ ಇಟ್ಕೊಬೇಕು, ಮತ್ತೆ ಅದರಲ್ಲಿ ಅದರದೇ ಆದಂಥ ಒಂದು ಶಿಸ್ತನ್ನ ನಾವು ಕಾಪಾಡ್ಕೊಬೇಕು. ಅ ಗುಡ್ ಡಿಜಿಟಲ್ ಸಿಟಿಸನ್ ಮಸ್ಟ್ ಫಾಲೋ ಎಥಿಕಲ್ ಪ್ರಾಕ್ಟೀಸಸ್. ನಾನೊಬ್ಬ ನೆಟಿಸನ್, ಡಿಜಿಟಲ್ ಸಿಟಿಸನ್ನ ನೆಟಿಸನ್ ಅಂತ ತಾನೇ ಕರೆಯೋದು. ನಾವು ಎಥಿಕಲ್ ಆಗಿರೋ ನೈತಿಕತೆ ಹೊಣೆನ ನಾವು ತಗೋಬೇಕು, ಮತ್ತೆ ಡೇಟಾನ ಪ್ರೊಟೆಕ್ಟ್ ಮಾಡಬೇಕು, ಲಾನ ರೆಸ್ಪೆಕ್ಟ್ ಮಾಡಬೇಕು. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಟೆಕ್ನಾಲಜಿಯಿಂದ ನಮ್ಮ ಹೆಲ್ತ್ ಹಾಳಾಗದೆ ಇರೋಂಗೆ ನೋಡ್ಕೊಬೇಕು. ಮೇಂಟೈನ್ ಅ ಹೆಲ್ತಿ ಬ್ಯಾಲೆನ್ಸ್ ಬಿಟ್ವೀನ್ ಡಿಜಿಟಲ್ ಆಸ್ ವೆಲ್ ಆಸ್ ದ ರಿಯಲ್ ಲೈಫ್. ಅರ್ಥ ಆಗ್ತಿದ್ಯಾ? ಸೊ ಈ ಕಾರಣದಿಂದ ಈ ಒಂದು ಚಾಪ್ಟರ್ ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟೇ ಅಲ್ಲ, ನಮ್ಮ ಡೇ ಟು ಡೇ ಲೈಫಲ್ಲೂ ಸಹ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡಿ ಮಕ್ಕಳ, ಫಸ್ಟ್ PU ಎಂಡ್ ಮಾಡಲಿಕ್ಕೆ ಅಂತ ಒಳ್ಳೆ ಚಾಪ್ಟರ್ನ ಇಟ್ಟಿದ್ದಾರೆ. ಸೊ ನಾವೆಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಕಲ್ತ್ವಿ, ಪೈಥಾನ್ ಎಲ್ಲ ಕಲ್ತ್ವಿ. ಅದ್ರ ಜೊತೆಗೆ ರೆಸ್ಪಾನ್ಸಿಬಲ್ ಆಗಿ ನಾವು ಏನನ್ನ ವಿಷಯನ ಅಳವಡಿಸ್ಕೊಬೇಕು, ಸೋಷಿಯಲ್ ಮೀಡಿಯಾನ ಹೇಗೆ ಯೂಸ್ ಮಾಡಬೇಕು ಅಥವಾ ಒಂದು ಇಂಟರ್ನೆಟ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಈ ಚಾಪ್ಟರಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಕ್ವಿಕ್ ಆಗಿ ಕ್ವೆಶನ್ಸ್ ನೋಡ್ಬಿಡೋಣ ಮಕ್ಕಳ. ವಾಟ್ ಆರ್ ದ 2 ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್ಸ್? ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್, ಪರ್ಸನಲ್ ಅಂಡ್ ಪ್ರೊಫೆಷನಲ್, ಆಕ್ಟಿವ್ ಅಂಡ್ ಪ್ಯಾಸಿವ್, ಇಂಟೆನ್ಷನಲ್ ಅಂಡ್ ಆಕ್ಸಿಡೆಂಟಲ್. ಸೊ ಯಾವುದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟಾ? ಇಲ್ಲ ಅಲ್ವಾ? ಸೊ ಆಕ್ಟಿವ್ ಅಂಡ್ ಪ್ಯಾಸಿವ್ ಇಸ್ ದ ರೈಟ್ ಆನ್ಸರ್. ಅ ಡಿಜಿಟಲ್ ಸೊಸೈಟಿ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ಸೊ ಕೊಟ್ಟಿರೋ ಡೆಫಿನಿಷನ್ ಅಲ್ಲಿ ಯಾವ ಒಂದು ಡೆಫಿನಿಷನ್ ಡಿಜಿಟಲ್ ಸೊಸೈಟಿಗೆ ಅನ್ನೋ ಪದಕ್ಕೆ ತುಂಬಾನೇ ಹತ್ತಿರವಾಗಿದೆ ಅಂತ? ಅ ಸೊಸೈಟಿ ಅವಾಯ್ಡಿಂಗ್ ಟೆಕ್ನಾಲಜಿ ಅಲ್ಲ. ಅ ಸೊಸೈಟಿ ದಟ್ ರಿಲೈಸ್ ಹೆವಿಲಿ ಆನ್ ಡಿಜಿಟಲ್ ಟೆಕ್ನಾಲಜಿ. ಅ ಸೊಸೈಟಿ ಬೇಸ್ಡ್ ಓನ್ಲಿ ಆನ್ ಫಿಸಿಕಲ್ ಇಂಟ್ರಾಕ್ಷನ್, ಅದು ಅಲ್ಲ. ಅ ಕಮ್ಯುನಿಟಿ ಎಕ್ಸಿಸ್ಟಿಂಗ್ ಓನ್ಲಿ ಆನ್ಲೈನ್, ಅದು ಅಲ್ಲ. ಸೊ ಇದು ರೈಟ್ ಆನ್ಸರ್. ಯಾವ ಒಂದು ಸೊಸೈಟಿ ಡಿಜಿಟಲ್ ಟೆಕ್ನಾಲಜಿ ಮೇಲೆ ಜಾಸ್ತಿ ಅವಲಂಬನೆ ಆಗಿದೆಯೋ ಅಥವಾ ಡಿಪೆಂಡ್ ಆಗಿದೆಯೋ ಅದನ್ನ ನಾವೇನಂತ ಕರಿತೀವಿ? ಡಿಜಿಟಲ್ ಸೊಸೈಟಿ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೆನ್ಸಿಟಿವ್ ಡೇಟಾ? ಸೆನ್ಸಿಟಿವ್ ಡೇಟಾಗೆ ಒಂದು ಎಕ್ಸಾಂಪಲ್ ಕೊಡಿ. ಪಬ್ಲಿಕ್ ಇಮೇಲ್ ID, ಸೋಷಿಯಲ್ ಮೀಡಿಯಾ ಪೋಸ್ಟ್, ಇಂಟರ್ನೆಟ್ ಕುಕೀಸ್, ಬಯೋಮೆಟ್ರಿಕ್ ಇನ್ಫಾರ್ಮೇಶನ್. ಸೊ ಫಸ್ಟ್ 3 ಇದೆ, ಅದು ಸೆನ್ಸಿಟಿವ್ ಡೇಟಾ ಅಲ್ಲ. ಮತ್ತೆ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಮಾತ್ರ ಸೆನ್ಸಿಟಿವ್ ಡೇಟಾ. The primary purpose of Indian IT Act 2000 is to. ಏನದು ಪ್ರೈಮರಿ ಪರ್ಪಸ್? ಸೊ ಅಲ್ಲೇ ಮೆನ್ಷನ್ ಮಾಡಿದೆ ಅಲ್ವಾ, ಇಟ್ ವಿಲ್ ಪ್ರೊವೈಡ್ ಅ ಲೀಗಲ್ ಫ್ರೇಮ್ವರ್ಕ್ ಫಾರ್ ಎಲೆಕ್ಟ್ರಾನಿಕ್ ಗವರ್ನೆನ್ಸ್. ಬ್ಯಾನ್ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್ ಅಲ್ಲ. ಕಂಟ್ರೋಲ್ ಫಿಸಿಕಲ್ ಕ್ರೈಮ್ಸ್ ಇಲ್ಲ, ಯಾಕೆಂದ್ರೆ ಅದು ಅಡ್ರೆಸ್ ಮಾಡ್ತಿರೋದು ಯಾವ ತರ ಕ್ರೈಮ್ ನ? ಸೈಬರ್ ಕ್ರೈಮ್, ಡಿಜಿಟಲ್ ಕ್ರೈಮ್ಸ್. ಪ್ರಮೋಟ್ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರಿಂಗ್, ಅದು ಅಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಫ್ರೇಮ್ವರ್ಕ್ ನ ಪ್ರೊವೈಡ್ ಮಾಡುತ್ತೆ ಎಲೆಕ್ಟ್ರಾನಿಕ್ ಗವರ್ನೆನ್ಸ್. ಸೊ ಕಂಪ್ಲೀಟ್ ಆಗಿ ಈ ಗವರ್ನೆನ್ಸ್ ಮತ್ತೆ ಈ ಟ್ರಾನ್ಸಾಕ್ಷನ್ ಅಂದ್ರೆ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಪ್ರಾಪರ್ ಆಗಿ ಆಗ್ಬೇಕು ಮತ್ತೆ ಎಥಿಕಲ್ ಆಗಿ ಆಗ್ಬೇಕು ಅಂತ ಈ ಇಂಡಿಯನ್ IT ಆಕ್ಟ್ ನ ತಂದ್ರು. ನೆಕ್ಸ್ಟ್, ಹೌ ಕ್ಯಾನ್ ಪ್ರೈವಸಿ ಆಫ್ ಸೆನ್ಸಿಟಿವ್ ಡೇಟಾ ಬಿ ಎನ್ಶ್ಯೂರ್ಡ್? ಸೊ ಡೇಟಾ ಪ್ರೈವಸಿನ ಹೇಗೆ ನಾವು ಪ್ರಾಮಿಸ್ ಮಾಡ್ಬೋದು ಅಥವಾ ಎನ್ಶ್ಯೂರ್ ಮಾಡ್ಬೋದು? ಮೇಕಿಂಗ್ ಡೇಟಾ ಪಬ್ಲಿಕ್, sharing passwords, ignoring unauthorized access, using encryption and authentication. So using encryption and authentication. ಸೊ ಇರೋ ಡೇಟಾನ ಆಸ್ ಇಟ್ ಇಸ್ ಕಳಿಸೋ ಬದಲು, ಪ್ಲೇನ್ ಆಗಿ ಕಳಿಸೋ ಬದಲು ಅದನ್ನ ಎನ್ಕ್ರಿಪ್ಟ್ ಮಾಡಿ ನಾವು ಕಳಿಸೋದ್ರಿಂದ ಅಥವಾ ನಾವು ಪಾಸ್ವರ್ಡ್ಸ್ ಹಾಕೋದ್ರಿಂದ ನಾವು ಏನನ್ನ ಎನ್ಶ್ಯೂರ್ ಮಾಡ್ಬೋದು? ಪ್ರೈವಸಿ ಫಾರ್ ಸೆನ್ಸಿಟಿವ್ ಡೇಟಾನ ಎನ್ಶ್ಯೂರ್ ಮಾಡಬಹುದು. ನೆಕ್ಸ್ಟ್, ವಿಚ್ ಹೆಲ್ತ್ ಇಶ್ಯೂ ಇಸ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ಎಕ್ಸೆಸಿವ್ ಡಿಜಿಟಲ್ ಡಿವೈಸ್ ಯೂಸೇಜ್? ಸೊ ನಾನು ಡಿಜಿಟಲ್ ಡಿವೈಸ್ನ ಯೂಸ್ ಮಾಡೋದ್ರಿಂದ ಯಾವ ಒಂದು ಇಶ್ಯೂ ತುಂಬಾನೇ ಕಾಮನ್ ಆಗಿದೆ? ಐಸೈಟ್ ಇಂಪ್ರೂವ್ ಆಗಿದೆಯಾ? ಇಲ್ಲ. ನನ್ನ ಪೋಸ್ಚರ್ ಎನ್ಹಾನ್ಸ್ ಆಗಿದೆಯಾ ಪಾಸಿಟಿವ್ ಆಗಿ? ಅದು ಇಲ್ಲ. ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಆಗಿದೆಯಾ? ಇಲ್ಲ. ಸೊ ಐ ಸ್ಟ್ರೈನ್ ಜಾಸ್ತಿ ಆಗ್ತಿದೆ. ಸೊ ಐ ಸ್ಟ್ರೈನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ವಾಟ್ ಇಸ್ ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್? ಸೊ ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ಗೆ ಡೆಫಿನಿಷನ್ ಏನು ಅಂತ ಕೇಳ್ತಿದ್ದಾರೆ. ಡೇಟಾ ಯು ಇಂಟೆನ್ಷನಲಿ ಪೋಸ್ಟ್ ಆನ್ ಆನ್ಲೈನ್, ಅದಾ? ಅಲ್ಲ. ಡೇಟಾ ದಟ್ ಕೆನಾಟ್ ಬಿ ಟ್ರ್ಯಾಕ್ಡ್,
ಅದು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಲ್ಲ. ಡೇಟಾ ಡಿಲೀಟೆಡ್ ಇಮಿಡಿಯೇಟ್ಲಿ, ಅದು ಅಲ್ಲ. ಡೇಟಾ ಯು ಅನ್ಇಂಟೆನ್ಷನಲಿ ಲೀವ್ ಆನ್ಲೈನ್. ಸೊ ನಮ್ಮ ಅರಿವಿಲ್ಲದೆ, ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಡೇಟಾನ ಆನ್ಲೈನಲ್ಲೇ ಇಟ್ಬಿಡ್ತೀವಲ್ಲ, ಅಥವಾ ಆನ್ಲೈನಲ್ಲಿ ಸ್ಟೋರ್ ಆಗಂಗೆ ಮಾಡ್ತೀವಲ್ಲ, ಅದನ್ನ ಏನಂತ ಕರಿತೀವಿ? ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಓಕೆ, ನೆಕ್ಸ್ಟ್ ಒನ್ ಯಾವುದು? ವಾಟ್ is one of the main focus of ergonomics? Ergonomics ಅಂದ್ರೆ ಏನು? Science for maintaining good health ಅಲ್ವಾ? For where? In digital world. So what is the main focus of ergonomics ಅಂದ್ರೆ ಏನು? Increasing the screen brightness ಅಲ್ಲ ಅಲ್ವಾ? Improving the internet speed ಅದು ಅಲ್ಲ. Reducing strain on the human body, enhancing software performance ಅಲ್ಲ. ಸೊ ಹ್ಯೂಮನ್ ಬಾಡಿಲಿ ಆಗುವಂಥ ಸ್ಟ್ರೈನ್, ಸೊ ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲ್ ಆಗಿರ್ಬೋದು, ಆ ಸ್ಟ್ರೈನ್ನ ರೆಡ್ಯೂಸ್ ಮಾಡಿ ಎಲ್ಲರೂ ಒಂದು ಗುಡ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ನ ಪ್ರಾಪರ್ ಆಗಿ ಮೈಂಟೈನ್ ಮಾಡಲಿಕ್ಕೆ ಇರುವಂತಹ ಸೈನ್ಸೇ ಎರ್ಗೊನಾಮಿಕ್ಸ್. ಓಕೆ, ವಾಟ್ ಈಸ್ ದ ರೋಲ್ ಆಫ್ ಸೈಬರ್ ಅಪಿಲೇಟ್ ಟರ್ಮಿನಲ್? ಸೊ ಅದೇನ್ ಮಾಡುತ್ತೆ? ಸೊ ಬೇಸಿಕಲಿ ಇದಿರೋದು ಮಕ್ಕಳ, ಇಟ್ ವಿಲ್ ರಿಸಾಲ್ವ್ ದ ಡಿಸ್ಪ್ಯೂಟ್ ಅರೈಸಿಂಗ್ ಫ್ರಮ್ ಸೈಬರ್ ಕ್ರೈಮ್. ಸೊ ಸೈಬರ್ ಕ್ರೈಮ್ ಇಂದ ಯಾವುದೆಲ್ಲ ಡಿಸ್ಪ್ಯೂಟ್ ಬರುತ್ತೋ ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಇರೋದೇ ಏನು? ಸೈಬರ್ ಅಪಿಲಿಯೇಟ್ ಟ್ರಿಬ್ಯುನಲ್. ಕೇಳೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಏನಿದೆ ಮಕ್ಕಳ? ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್ ಇದೆ. ಓಕೆ, ಸೊ ಏನಿದೆ? ಸ್ಟೇಟ್ಮೆಂಟ್ 1, ಆಕ್ಟಿವ್ ಅಂಡ್ ಪ್ಯಾಸಿವ್ ಆರ್ ದ 2 ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್ಸ್. ಹೌದೋ ಅಲ್ವಾ? ಹೌದು. ಓಕೆ, passive digital footprint means data you unintentionally leave in the online. ಇದು ಸರಿ. ಸೊ ಬೋತ್ ಸ್ಟೇಟ್ಮೆಂಟ್ 1 and 2 is correct. ಸೊ ಡಿಜಿಟಲ್ ಫುಟ್ಪ್ರಿಂಟ್ ಮೇಲೆ ಇರುವಂತ MCQ ಕ್ವಶನ್ ಇದು. ನೆಕ್ಸ್ಟ್, ದ ಇಂಡಿಯಾಸ್ IT Act is amended in 2021. ಹೌದಾ? ದ ಆಕ್ಟ್ ಔಟ್ಲೈಸ್ ಸೈಬರ್ ಕ್ರೈಮ್ ಅಂಡ್ ಪೆನಾಲ್ಟೀಸ್. ಇದು 2021 ಅಲ್ಲಿ ಆಗಿದ್ದಾ? ಇಲ್ಲ ಅಲ್ವಾ? ಮತ್ತೆ ಯಾವಾಗ ಆಗಿದ್ದು? 2000 ಅಲ್ಲಿ ಆಯ್ತು, 2008 ಅಲ್ಲಿ ಅಮೆಂಡ್ ಆಯ್ತು. ದ ಆಕ್ಟ್ ಔಟ್ಲೈನ್ ಸೈಬರ್ ಕ್ರೈಮ್ಸ್ ಅಂಡ್ ಪೆನಾಲ್ಟೀಸ್. ಇದು ಸರಿ. ಸೊ ಸ್ಟೇಟ್ಮೆಂಟ್ 1 is wrong, ಸ್ಟೇಟ್ಮೆಂಟ್ 2 is true. So that is option D. Next, trademark infringement means unauthorized use of others' trademark. Trademark owner cannot commence legal proceedings. ಇದು ಸರಿ. Trademark owner cannot commence legal proceedings. It tappu. He can commence the legal proceedings. So which is the right answer makla? Statement 1 is true, whereas statement 2 is false. Next, a patent is usually granted for inventions. Patent owner gets exclusive rights to prevent others from using, selling and distributing. So ಎರಡು ಸಹ ಕರೆಕ್ಟ್ ಆಗಿದೆ related to patent. So both statement 1 and 2 is true. Next ನೋಡೋದಾದ್ರೆ ಮಕ್ಕಳ, IPR grants for intellectual property rights. Sorry, IPR stands for intellectual property rights. ಅದು ಸರಿ. GPL stands for general public language. ಹೌದಾ? ಇದು ಸರಿ. IPR ಅಂದ್ರೆ intellectual property rights. GPL ಅಂದ್ರೆ ಏನು? ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಇಲ್ಲ, ಜನರಲ್ ಪರ್ಪಸ್ ಲೈಸೆನ್ಸ್. ಸೊ ಇದು ತಪ್ಪು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸೆಷನ್ ಮಕ್ಕಳ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಸಿಲೆಬಸ್ ಆಫ್ ಯರ್ ಫಸ್ಟ್ PU. ಐ ಹೋಪ್ ಈ ಸೆಷನ್ ನಿಮಗೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಟಾಪಿಕಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕ್ವಶನ್ ನಾನು ಡಿಸ್ಕಸ್ ಮಾಡಿರೋದ್ರಲ್ಲಿ ಯಾವುದೇ ತರಹದ ಅದು ಸ್ಮಾಲ್ ಡೌಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಿಗ್ ಡೌಟ್ ಆಗಿರ್ಬೋದು, ಅಥವಾ ನಿಮ್ಗೆ ಅನ್ಸ್ಬೋದು ಅದು ತುಂಬ ಸಿಲಿ ಡೌಟ್ ಅಂತ, ಏನನ್ನೂ ತಲೆಯಲ್ಲಿ ಇಟ್ಕೊಳ್ದೆ ನಿಮ್ಮ ಡೌಟ್ನ ಅಲ್ಲಿ ಪೋಸ್ಟ್ ಮಾಡಿ ಮಕ್ಕಳ. ಅಲ್ಲಿ ನಾನು ರಿಪ್ಲೈ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ನೀವು ಹಾಕೋವಂಥ ಚಿಕ್ಕ ಎಫರ್ಟ್ಸ್ ಮುಂದೆ ನಿಮಗೆ ದೊಡ್ಡ ರಿಸಲ್ಟ್ಸ್ನ ತಂದುಕೊಡುತ್ತೆ. ಎಲ್ಲರೂ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಸೊ ಎಲ್ಲರೂ ತೊಗೋತೀರೋ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾ ಈ ಒಂದು ಸೆಷನ್ನ ಎಂಡ್ ಮಾಡೋಣ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಸೆಷನಲ್ಲಿ. ಥ್ಯಾಂಕ್ ಯು.